ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಹೊರಟಿರುವ ವಿಷಯಗಳು ಯಾವ್ದ್ಯಾವುದು ಅಂತಂದ್ರೆ, ಡಿಲೇ ಇನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇನ್ ತಮಿಳುನಾಡು, ಇದು GS2, ರೂರಲ್ ಲೋಕಲ್ ಬಾಡೀಸ್ ಹಾಗೂ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತಹ ವಿಷಯ. ಅದಾದ ನಂತರ AI ಇನ್ ಡಿಫೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಡಿಫೆನ್ಸ್ ಅಲ್ಲಿ ಯಾವ ರೀತಿ ಬಳಕೆ ಮಾಡಲಿಕ್ಕೆ ಹೊರಟಿದ್ದೇವೆ, ಇದು GS3 ಡಿಫೆನ್ಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ವಿಷಯ. ಶೂಟ್ ಅಂಡ್ ಮೌತ್ ಡಿಸೀಸ್, ಡೆಸರ್ಟ್ ನ್ಯಾಷನಲ್ ಪಾರ್ಕ್, ಪ್ರಾಜೆಕ್ಟ್ ವೀರ್ಘಾತ, ವರ್ಲ್ಡ್ ಮೀಟಿಯೋರಾಜಿಕಲ್ ಆರ್ಗನೈಸೇಷನ್, ಈ ಎಲ್ಲ ವಿಷಯಗಳು ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ಡಿಲೇ ಇನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇನ್ ತಮಿಳುನಾಡು, ಡೀಟೇಲ್ಡ್ ಅನಾಲಿಸಿಸ್. ಈಗ ಏನಾಗಿದೆ ಸಂದರ್ಭ ಅಂತಂದ್ರೆ, ತಮಿಳುನಾಡು ಹ್ಯಾಸ್ ಡಿಲೇಡ್ ರೂರಲ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಂಡ್ ಅಪಾಯಿಂಟೆಡ್ ಸ್ಪೆಷಲ್ ಆಫೀಸರ್ಸ್ ಟು ಮ್ಯಾನೇಜ್ ಲೋಕಲ್ ಗವರ್ನೆನ್ಸ್. ಅಂದ್ರೆ ಮೊದಲೇ ರೂರಲ್ ಲೋಕಲ್ ಬಾಡಿಗಳು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಪಂಚಾಯತ್ ಇರುವ ಹಾಗೆ ಅಲ್ಲಿನ ರೂರಲ್ ಲೋಕಲ್ ಬಾಡಿ ಎಲೆಕ್ಷನ್ ಅನ್ನ ತಮಿಳುನಾಡು ಮುಂದೂಡ್ತಾ ಇದೆ. ಆ ರೂರಲ್ ಲೋಕಲ್ ಬಾಡಿ ಎಲೆಕ್ಷನ್ ನಿಂದ ಯಾರು ಆಯ್ಕೆ ಆಗ್ತಾ ಇದ್ರೋ ಅವರ ಬದಲು ಈಗ ಬೇರೆ ಆಫೀಸರ್ಗಳನ್ನ ಆ ಕ್ಷೇತ್ರಗಳ ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ ನೇಮಿಸ್ತಾ ಇದೆ. ದಿಸ್ ಡಿಸಿಷನ್ ರೇಸಸ್ ಕನ್ಸರ್ನ್ ಅಬೌಟ್, ಇದರಿಂದ ಕೆಲವೊಂದು ಪ್ರಶ್ನೆಗಳು ಹೇಳ್ತಾ ಇವೆ. ಡೆಮಾಕ್ರೆಟಿಕ್ ಡಿಸೆಂಟ್ರಲೈಸೇಷನ್, ಲೋಕಲ್ ಎಲೆಕ್ಷನ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಗ್ರಾಸ್ ರೂಟ್ಸ್ ಡೆಮೋಕ್ರಸಿ ಅಂಡ್ ಅಲೋವಿಂಗ್ ಪೀಪಲ್ ಟು ಚೂಸ್ ದರ್ ಲೀಡರ್ಸ್. ಮುಖ್ಯವಾಗಿ ಲೋಕಲ್ ಅಂದ್ರೆ ಮುಖ್ಯವಾಗಿ ಹಳ್ಳಿಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಈ ರೂರಲ್ ಲೋಕಲ್ ಬಾಡಿಗಳಿರುತ್ತಲ್ವಾ, ಇದರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಯಾವಾಗಲೂ ಅಲ್ಲಿನ ಆಡಳಿತವನ್ನು ನೋಡ್ಕೊಳ್ತಾ ಇದ್ರು. ಈಗ ತಮಿಳುನಾಡು ಅವರ ಬದಲು ಬೇರೆ ಅಧಿಕಾರಿಗಳನ್ನು ನೇಮಿಸಿರೋದು ಈ ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ, ಆ ಒಂದು ಮೌಲ್ಯಕ್ಕೆ ಧಕ್ಕೆ ತಂದ ಹಾಗಾಗುತ್ತೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಅಂಶ, ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 243E ಮ್ಯಾಂಡೇಟ್ಸ್ ರೆಗ್ಯುಲರ್ ಎಲೆಕ್ಷನ್ಸ್ ಫಾರ್ ಲೋಕಲ್ ಬಾಡೀಸ್. ಭಾರತದ ಸಂವಿಧಾನದಲ್ಲಿ 243ನೇ ಈ ಆರ್ಟಿಕಲ್ ಏನು ಹೇಳಿದ್ದಾರೆ ಅಂತಂದ್ರೆ, ಲೋಕಲ್ ಬಾಡಿಗಳಿಗೆ ಅಂದ್ರೆ ಪಂಚಾಯತ್ಗಳಿಗೆ ರೆಗ್ಯುಲರ್ ಇಂತಿಷ್ಟು ವರ್ಷಗಳಿಗೊಮ್ಮೆ ಎಲೆಕ್ಷನ್ಗಳನ್ನ ನಡೆಸಲೇಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಡಿಲೇಯಿಂಗ್ ದೀಸ್ ಎಲೆಕ್ಷನ್ಸ್ ವೈಲೇಟ್ಸ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್. ಹೀಗಾಗಿ ಈ ಎಲೆಕ್ಷನ್ಗಳನ್ನ ಮುಂದೂಡಿರೋದು ಸಂವಿಧಾನದ ಈ ಒಂದು ಪ್ರೊವಿಷನ್ಗಳಿಗೆ ಧಕ್ಕೆ ತರ್ತಾ ಇದೆ. ಸಿಮಿಲರ್ ಡಿಲೇಸ್ ಆರ್ ಸೀನ್ ಇನ್ ಸಿಟೀಸ್ ಲೈಕ್ ಮುಂಬೈ ಅಂಡ್ ಬೆಂಗಳೂರು. ಇದೇ ರೀತಿ ಕೆಲವೊಂದು ಡಿಲೇ ಮಾಡಿರೋದು ಮುಂಬೈ ಮತ್ತೆ ಬೆಂಗಳೂರಿನಂತಹ ಪ್ರದೇಶಗಳಲ್ಲೂ ಕಂಡು ಬಂದಿದೆ. ರೀಸನ್ಸ್ ಫಾರ್ ದಿ ಡಿಲೇ, ಹಾಗಾದ್ರೆ ಯಾಕೆ ಇದನ್ನ ಡಿಲೇ ಮಾಡ್ತಾ ಇದ್ದಾರೆ ಅಂತಂದ್ರೆ, reorganization of the local wards. The state is redrawing ward boundaries. ಪಂಚಾಯತ್ ವಾರ್ಡ್ ಅಂತ ಇರುತ್ತಲ್ವಾ, ಆ ಒಂದು ಪ್ರದೇಶದ ವಿಸ್ತೀರ್ಣ ಅಥವಾ ಅದರ ವಲಯ, ಆ ವಲಯವನ್ನ ಈಗ ಮತ್ತೆ ವಿಸ್ತರಿಸ್ತಾ ಇದ್ದಾರೆ ಅಥವಾ ವಲಯದ ಒಂದು ಕ್ಷೇತ್ರವನ್ನ ಬದಲಾಯಿಸ್ತಾ ಇದ್ದಾರೆ. ಇದಕ್ಕೆ ಡಿಲಿಮಿಟೇಷನ್ ಅಂತಾನು ಕರೀತೇವೆ. ಟು ಅಡ್ಜಸ್ಟ್ ಫಾರ್ ಪಾಪ್ಯುಲೇಷನ್ ಗ್ರೋತ್ ಅಂಡ್ ಅರ್ಬನೈಸೇಷನ್. ನಗರೀಕರಣ ಮತ್ತೆ ಜನಸಂಖ್ಯೆಯ ಹೆಚ್ಚಳ ಎಲ್ಲ ಕಾರಣಗಳಿಂದಾಗಿ ಆ ಒಂದು ಪಂಚಾಯತ್ ವಾರ್ಡ್ಗಳ ಅಥವಾ ರೂರಲ್ ಲೋಕಲ್ ಬಾಡಿಗಳ ವಾರ್ಡ್ಗಳನ್ನ ಬದಲಾಯಿಸ್ತಾ ಇದ್ದಾರೆ. ಎರಡನೇ ಕಾರಣ, ರ್ಯಾಪಿಡ್ ಅರ್ಬನೈಸೇಷನ್. ಗ್ರೋಯಿಂಗ್ ಅರ್ಬನ್ ಏರಿಯಾಸ್ ನೀಡ್ ಚೇಂಜಸ್ ಇನ್ ಲೋಕಲ್ ಗವರ್ನೆನ್ಸ್ ಟು ಮ್ಯಾನೇಜ್ ರಿಸೋರ್ಸಸ್, ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸರ್ವಿಸಸ್ ಬೆಟರ್. ಏನಾಗ್ತಾ ಇದೆ, ಮುಖ್ಯವಾಗಿ ನಗರ ಪ್ರದೇಶಗಳು ತಮ್ಮ ವಿಸ್ತೀರ್ಣವನ್ನು ಹೆಚ್ಚು ಮಾಡ್ಕೊಳ್ತಾ ಇವೆ. ಹೀಗಾದಾಗ ಬೇರೆ ಬೇರೆ ಸಂಪನ್ಮೂಲಗಳನ್ನು ನಿಭಾಯಿಸಲಿಕ್ಕೆ ಮೂಲಸೌಕರ್ಯಗಳು ಮತ್ತೆ ಉಳಿದ ಸೇವೆಗಳನ್ನು ಜನರಿಗೆ ನೀಡುವಲ್ಲಿ ಲೋಕಲ್ ಗವರ್ನೆನ್ಸ್ ಇರುತ್ತಲ್ವಾ, ಸ್ಥಳೀಯವಾದ ಆ ಒಂದು ಆಡಳಿತ, ಅದನ್ನ ಇನ್ನಷ್ಟು ಬದಲು ಮಾಡಬೇಕಾಗತ್ತೆ. ಹೀಗಾದಾಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ಅದಕ್ಕೆ ಸಂಬಂಧಪಟ್ಟ ಎಲೆಕ್ಷನ್ ಅನ್ನ ಮುಂದೂಡ್ತಾ ಇದೆ. ಈಗ ಅಲ್ಲಿ ರಿಆರ್ಗನೈಸೇಷನ್ ಆಗ್ತಾ ಇದೆ ಅಂತಂದ್ರೆ ಆ ಒಂದು ಪ್ರದೇಶದ ವಿಸ್ತೀರ್ಣ ಅಥವಾ ವಲಯವನ್ನ ಬದಲು ಮಾಡ್ತಾ ಇದ್ದಾರೆ. ಅದರ ಕೀ ಆಸ್ಪೆಕ್ಟ್, ಮುಖ್ಯ ಅಂಶಗಳು ಏನೇನಂತಂದ್ರೆ, ಡೆಮೋಗ್ರಾಫಿಕ್ ಫ್ಯಾಕ್ಟರ್. ತಮಿಳುನಾಡು ಇಸ್ ಅರ್ಬನೈಸಿಂಗ್ ಕ್ವಿಕ್ಲಿ. ಬಹಳ ಬೇಗ ಅಲ್ಲಿ ನಗರೀಕರಣ ನಡೀತಾ ಇದೆ. ಅಂಡ್ ಲೋಕಲ್ ಗವರ್ನೆನ್ಸ್ ಸ್ಟ್ರಕ್ಚರ್ಸ್ ಮಸ್ಟ್ ಅಡ್ಯಾಪ್ಟ್ ಟು ದಿಸ್ ಚೇಂಜ್. ಈ ನಗರೀಕರಣಕ್ಕೆ ಆದಷ್ಟು ಬೇಗ ಸ್ಥಳೀಯ ಆಡಳಿತ ವ್ಯವಸ್ಥೆ ಹೊಂದಿಕೊಳ್ಬೇಕು. ಮೆನಿ ರೂರಲ್ ಏರಿಯಾಸ್ ಆರ್ ಬಿಕಮಿಂಗ್ ಅರ್ಬನ್ ಡ್ಯೂ ಟು ಪಾಪ್ಯುಲೇಷನ್ ಗ್ರೋತ್ ಅಂಡ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್. ಎಷ್ಟೋ ಹಳ್ಳಿಯ ಪ್ರದೇಶಗಳು ಮತ್ತೆ ಹಿಂದುಳಿದ ಪ್ರದೇಶಗಳು ಸಹ ಈಗ ಏನಾಗ್ತಾ ಇದೆ, ನಗರ ಪ್ರದೇಶಗಳಾಗಿ ಬದಲಾಗ್ತಾ ಇವೆ. ಅದಕ್ಕೆ ಮುಖ್ಯವಾದ ಕಾರಣ ಜನಸಂಖ್ಯೆಯಲ್ಲಿ ಆದ ಹೆಚ್ಚಳ ಮತ್ತು ಉತ್ತಮವಾದ ಮೂಲ ಸೌಕರ್ಯಗಳು. ಎರಡನೇದು, ಬೌಂಡ್ರಿ ಚೇಂಜಸ್. ಮುನ್ಸಿಪಾಲಿಟೀಸ್ ಅಂಡ್ ಟೌನ್ ಪಂಚಾಯತ್ಸ್ ಆರ್ ಬೀಂಗ್ ಎಕ್ಸ್ಪ್ಯಾಂಡೆಡ್ ಟು ಇನ್ಕ್ಲೂಡ್ ನ್ಯೂಲಿ ಅರ್ಬನೈಸ್ಡ್ ಏರಿಯಾಸ್ ಸಚ್ ಆಸ್ ವಿಲೇಜಸ್ ನಿಯರ್ ಸಿಟೀಸ್. ಒಂದು ಸಿಟಿ ಹತ್ರ ಯಾವುದೋ ಒಂದು ವಿಲೇಜ್ ಇದೆ ಅಂತ ಇಟ್ಕೊಳ್ಳಿ. ಈಗ ವಿಲೇಜ್ ಸ್ವಲ್ಪ ಡೆವಲಪ್ ಆಗ್ತಾ ಇದೆ, ಆಗ ಈ ಮುನ್ಸಿಪಾಲಿಟಿ ಅಥವಾ ಈ ಸಿಟಿ ಏನ್ ಮಾಡುತ್ತೆ,
ಈ ಡೆವಲಪ್ ಆದಂತಹ ಪ್ರದೇಶವನ್ನ ತನ್ನೊಳಗೆ ಸೇರಿಸಿಕೊಳ್ಳುತ್ತೆ. ಹೀಗಾಗಿ ಆ ಒಂದು ಮುನ್ಸಿಪಾಲಿಟಿಯ ವ್ಯಾಪ್ತಿ ಹೆಚ್ಚಾಗ್ತಾ ಹೋಗಿದೆ. ಇಂಟಿಗ್ರೇಷನ್ ಪ್ಲಾನ್ಸ್ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಅಟ್ ಲೀಸ್ಟ್ 140 ವಿಲೇಜ್ ಪಂಚಾಯತ್ಸ್ ವಿಲ್ ಮರ್ಜ್ ವಿತ್ ಲಾರ್ಜರ್ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಟು ಇಂಪ್ರೂವ್ ಗವರ್ನೆನ್ಸ್ ಅಂಡ್ ಅರ್ಬನ್ ಪ್ಲಾನಿಂಗ್. ಸುಮಾರು 140ಕ್ಕಿಂತ ಅಥವಾ 140ರಷ್ಟು ವಿಲೇಜ್ ಪಂಚಾಯತ್ಗಳು, ಗ್ರಾಮ ಪಂಚಾಯತ್ಗಳು ಹತ್ತಿರದಲ್ಲೇ ಇರುವಂತಹ ಲಾರ್ಜರ್ ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನ ಅದರ ಜೊತೆ ಮರ್ಜ್ ಆಗ್ತಾ ಇವೆ. ಯಾವ ಒಂದು ಕಾರಣಕ್ಕೋಸ್ಕರ? ಮುಖ್ಯವಾಗಿ ಗವರ್ನೆನ್ಸ್, ಆಡಳಿತ ಮತ್ತು ಅರ್ಬನ್ ಪ್ಲಾನಿಂಗ್, ನಗರೀಕರಣಕ್ಕೆ ಸಂಬಂಧಿಸಿದ ಮುಂತಾದ ಯೋಜನೆಗಳಿಗೆ ಸಂಬಂಧಿಸಿದಂತೆ ಸುಮಾರು 140 ವಿಲೇಜ್ಗಳು ಮುನ್ಸಿಪಲ್ ಕಾರ್ಪೊರೇಷನ್ ಜೊತೆ ಮರ್ಜ್ ಆಗ್ತಾ ಇವೆ. ಅರ್ಬನ್ ಎಕ್ಸ್ಪಾನ್ಷನ್. 4 new municipal corporation will be created to manage urbanized areas more effectively. ಹೀಗಾಗಿ 4 ಹೊಸ ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಎಲ್ಲಾ ಒಂದು ಹಳ್ಳಿಗಳು ಅಥವಾ ಬೇರೆ ಬೇರೆ ಅಕ್ಕಪಕ್ಕದಲ್ಲಿರುವ ಗ್ರಾಮೀಣ ಪ್ರದೇಶಗಳು ನಗರಕ್ಕೆ ಸೇರ್ಕೊಳ್ತಾ ಇರೋದ್ರಿಂದ ಇದನ್ನ ಮ್ಯಾನೇಜ್ ಮಾಡ್ಲಿಕ್ಕೋಸ್ಕರ ಹೊಸದಾಗಿ 4 ಮುನ್ಸಿಪಲ್ ಕಾರ್ಪೊರೇಷನ್ ಕ್ರಿಯೇಟ್ ಮಾಡ್ತಾರೆ. Quota requirement. The reorganization process will ensure reservations for women, scheduled caste and scheduled tribes in local governance. ಮುಖ್ಯವಾಗಿ ಡಿಲಿಮಿಟೇಷನ್ ಅಂತಂದ್ರೆ ಆ ಪ್ರದೇಶದ ವಿಸ್ತೀರ್ಣವನ್ನ ಬದಲಾಯಿಸೋದು, ವ್ಯಾಪ್ತಿಯನ್ನ ಬದಲಾಯಿಸೋದು. ಬದಲಾಯಿಸಿದ ಮೇಲೂ ಸಹ ಅಲ್ಲಿ ಮಹಿಳೆಯರಿಗೆ ಮತ್ತೆ SC ಮತ್ತು STಗಳಿಗೆ ಸರಿಯಾದ ಪ್ರಾತಿನಿಧಿತ್ವ, ಅವರಿಗೆ ಅಲ್ಲಿ ಸರಿಯಾದ ಅವಕಾಶಗಳನ್ನು ನೀಡೋದು ತುಂಬಾ ಬಹುಮುಖ್ಯವಾಗಿರುತ್ತೆ. ಹೀಗಾಗಿ ಹೊಸ ರಿಆರ್ಗನೈಸೇಷನ್ ಮಾಡಿದ್ಮೇಲೆ, ಆ ವ್ಯಾಪ್ತಿಯನ್ನ ಬದಲಾಯಿಸಿದ ಮೇಲೂ ಸಹ ಅವರಿಗೆ ರಿಸರ್ವೇಶನ್ ಕೊಡ್ಲಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಈಗ ಕನ್ಸರ್ನ್ಸ್ ಓವರ್ ದ ಡಿಲೇ, ಹಾಗಾಗಿ ತಡ ಆಗ್ತಾ ಇರೋದ್ರ ಬಗ್ಗೆ ಏನೇನು ಕಾಳಜಿಗಳನ್ನ ವ್ಯಕ್ತಪಡಿಸಿದ್ದಾರೆ ಅಂತಂದ್ರೆ, ಡೆಮೋಕ್ರೆಟಿಕ್ ಡೆಫಿಸಿಟ್. ಅಪಾಯಿಂಟಿಂಗ್ ಸ್ಪೆಷಲ್ ಆಫೀಸರ್ಸ್ ಇನ್ಸ್ಟೆಡ್ ಆಫ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ರೆಡ್ಯೂಸಸ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂಡ್ ವೀಕನ್ಸ್ ಲೋಕಲ್ ಸೆಲ್ಫ್ ಗವರ್ನೆನ್ಸ್. ಈಗ ಜನಪ್ರತಿನಿಧಿಗಳ ಬದಲು ಬೇರೆ ಆಫೀಸರ್ಗಳನ್ನ ಅಲ್ಲಿ ನೇಮಿಸಿದ್ರಿಂದ ಏನಾಗ್ತಾ ಇದೆ, ಮುಖ್ಯವಾಗಿ ಜನರ ಒಂದು ಅಭಿಪ್ರಾಯಕ್ಕೆ ಅಲ್ಲಿ ಮನ್ನಣೆ ದೊರೀತಾ ಇಲ್ಲ. ಅಧಿಕಾರಿಗಳು ಜನರಿಂದ ಆಯ್ಕೆಯಾದವರಲ್ಲ, ಹಾಗಾಗಿ ಜನರ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ ಅಂತ ಆಗುತ್ತೆ. ಅಕೌಂಟೆಬಿಲಿಟಿ ಇಶ್ಯೂಸ್. ಸ್ಪೆಷಲ್ ಆಫೀಸರ್ಸ್ ಆರ್ ಬ್ಯೂರೋಕ್ರಾಟ್ಸ್, ನಾಟ್ ಎಲೆಕ್ಟೆಡ್ ಲೀಡರ್ಸ್. ಮುಖ್ಯವಾಗಿ ಆಫೀಸರ್ಗಳು ಯಾರು? ಬ್ಯೂರೋಕ್ರಾಟ್ಗಳು. ನಿಮಗೆಲ್ಲ ಗೊತ್ತಿರುವ ಹಾಗೆ ಎಕ್ಸಾಮ್ ಅನ್ನ ಪಾಸ್ ಆಗಿ ಬಂದವರು. ಅವರು ಎಲೆಕ್ಟೆಡ್ ಲೀಡರ್ಗಳಲ್ಲ, ಜನರಿಂದ ಆಯ್ಕೆಯಾದವರಲ್ಲ. ಅಂಡ್ ಆರ್ ಲೆಸ್ ಅಕೌಂಟೇಬಲ್ ಟು ದ ಪೀಪಲ್. ಈ ಆರ್ಟಿಕಲ್ ಹೇಳ್ತಿರೋದು ಏನಂತಂದ್ರೆ, ಇವರು ಜನರ ಬಗ್ಗೆ ಅತ್ಯಂತ ಹೆಚ್ಚಿನ ಜವಾಬ್ದಾರಿಗಳನ್ನ ಹೊಂದಿರೋದಿಲ್ಲ. ದಿಸ್ ಮೇ ಲೆಡ್ ಟು ಇನ್ಎಫಿಷಿಯನ್ಸಿ. ಹೀಗಾಗಿ ಅವರ ಕಾರ್ಯದಲ್ಲಿ ದಕ್ಷತೆ ಕಂಡುಬರುವ ಸಾಧ್ಯತೆ ಕಡಿಮೆ ಇದೆ ಅಂತ ಇದು ಹೇಳ್ತಾರೆ. ಕಾನ್ಸ್ಟಿಟ್ಯೂಷನಲ್ ವೈಲೇಷನ್. ಆರ್ಟಿಕಲ್ 243E ಮ್ಯಾಂಡೇಟ್ಸ್ ಎಲೆಕ್ಷನ್ಸ್ ಎವ್ರಿ 5 years. ಮೊದಲೇ ಹೇಳಿದ್ವಲ್ವಾ, 243ನೇ ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ, ಸಂವಿಧಾನದ 243ನೇ ಆರ್ಟಿಕಲ್ ಪ್ರತಿ 5 ವರ್ಷಗಳಿಗೊಮ್ಮೆ ಇಂಥ ಪಂಚಾಯತ್ಗಳಲ್ಲಿ ಎಲೆಕ್ಷನ್ಗಳನ್ನು ನಡೆಸಬೇಕು ಅಂತ ಹೇಳುತ್ತೆ. ಅಂಡ್ ಡಿಲೇಸ್ ವಿತೌಟ್ ವ್ಯಾಲಿಡ್ ರೀಸನ್ ಕ್ಯಾನ್ ಬಿ ಕನ್ಸಿಡರ್ಡ್ ಅನ್ಕಾನ್ಸ್ಟಿಟ್ಯೂಷನಲ್. ಸರಿಯಾದ ಕಾರಣ ಇಲ್ಲದೆ ಒಂದು ವೇಳೆ ತಡ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಅನ್ಕಾನ್ಸ್ಟಿಟ್ಯೂಷನಲ್, ಸಂವಿಧಾನ ಬಾಹಿರ ಅಂತ ಗಣನೆಗೆ ತೆಗೆದುಕೊಳ್ತಾರೆ. ಇಂಪ್ಯಾಕ್ಟ್ ಆನ್ ಡೆವಲಪ್ಮೆಂಟ್. ಲೋಕಲ್ ಗವರ್ಮೆಂಟ್ಸ್ ಪ್ರೊವೈಡ್ ಎಸೆನ್ಷಿಯಲ್ ಸರ್ವಿಸಸ್ ಲೈಕ್ ವಾಟರ್ ಸಪ್ಲೈ, waste management and infrastructure without elected bodies. Decision making slows down, affecting development. ಮುಖ್ಯವಾಗಿ ಸ್ಥಳೀಯ ಒಂದು ಗವರ್ಮೆಂಟ್ ಅಂತ ಇರುತ್ತಲ್ವ, ಪಂಚಾಯತ್ಗಳು, ಅವ್ರು ಏನ್ ಮಾಡುತ್ತೇವೆ ಅಂತಂದ್ರೆ ಎಸೆನ್ಷಿಯಲ್ ಸರ್ವಿಸ್ಗಳು, ಮುಖ್ಯವಾಗಿ ಆಗಬೇಕಾದದ್ದು ಜನರಿಗೆ ಬಹುಮುಖ್ಯವಾದ ವಾಟರ್ ಸಪ್ಲೈ, ನೀರಿನ ಪೂರೈಕೆ, ಮತ್ತೆ ತ್ಯಾಜ್ಯದ ನಿರ್ವಹಣೆ, ಮತ್ತೆ ಮೂಲಸೌಕರ್ಯಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳನ್ನ ಜನರಿಗೆ ಅತ್ಯಂತ ಹತ್ತಿರದಲ್ಲಿದ್ದು ಅದನ್ನು ನಿಭಾಯಿಸುವಂತಹ ಸಂಸ್ಥೆ ಯಾವುದು? ಲೋಕಲ್ ಗವರ್ಮೆಂಟ್ಗಳು. ಈಗ ವಿತೌಟ್ ಎಲೆಕ್ಟೆಡ್ ಬಾಡೀಸ್, ಒಂದು ವೇಳೆ ಜನಪ್ರತಿನಿಧಿಗಳೇ ಇಲ್ಲದೆ ಇದ್ರೆ ಅಲ್ಲಿ ಡಿಸಿಷನ್ ಮೇಕಿಂಗ್, ನಿರ್ಣಯ ತೆಗೆದುಕೊಳ್ಳುವುದು ತುಂಬಾ ನಿಧಾನ ಆಗುತ್ತೆ. ಹೀಗಾಗಿ ಆ ಒಂದು ಪ್ರದೇಶದ ಡೆವಲಪ್ಮೆಂಟ್, ಅಭಿವೃದ್ಧಿ ಕಾರ್ಯಕ್ರಮಗಳು ಬಹಳ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತವೆ ಆ ಒಂದು ಪ್ರದೇಶಕ್ಕೆ. ಮುಂದಿನ ಒಂದು ಅಂಶ ಏನಂತಂದ್ರೆ ವೇ ಫಾರ್ವರ್ಡ್. ಇದರಿಂದ ಮುಂದೆ ನಾವು ಏನನ್ನ ಕೈಗೊಳ್ಳಬೇಕು? ಹಾಗಾದ್ರೆ ಟೈಮ್ಲಿ ಎಲೆಕ್ಷನ್ಸ್. ಲೋಕಲ್ ಬಾಡಿ ಎಲೆಕ್ಷನ್ಸ್ ಶುಡ್ ಬಿ ಹೆಲ್ಡ್ ಸೂನ್ ಟು ಫಾಲೋ ಕಾನ್ಸ್ಟಿಟ್ಯೂಷನಲ್ ಗೈಡ್ಲೈನ್ಸ್ ಅಂಡ್ ಸ್ಟ್ರೆಂಥನ್ ಡೆಮೋಕ್ರಸಿ. ಮುಖ್ಯವಾಗಿ ಲೋಕಲ್ ಬಾಡಿ ಎಲೆಕ್ಷನ್ಗಳನ್ನ, ಗ್ರಾಮ ಪಂಚಾಯತ್ ಮುಂತಾದ ಪ್ರದೇಶಗಳ ಎಲೆಕ್ಷನ್ಗಳನ್ನ ಸರಿಯಾದ ಸಮಯಕ್ಕೆ ಕೈಗೊಳ್ಳಬೇಕು. ಮತ್ತೆ ಅದು ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಬೇರೆ ಬೇರೆ ಗೈಡ್ಲೈನ್ಗಳನ್ನ ಫಾಲೋ ಮಾಡಬೇಕು. ಇದರಿಂದ ಪ್ರಜಾಪ್ರಭುತ್ವಕ್ಕೆ ಇನ್ನಷ್ಟು ಬಲ ಬರುತ್ತೆ. ಟ್ರಾನ್ಸ್ಪರೆನ್ಸಿ ಇನ್ ರಿಆರ್ಗನೈಸೇಷನ್. ದ ಗವರ್ಮೆಂಟ್ ಶುಡ್ ಎಕ್ಸ್ಪ್ಲೇನ್ ದ ರೀಸನ್ಸ್ ಫಾರ್ ರಿಆರ್ಗನೈಸೇಷನ್
ಅಂಡ್ ಕಂಪ್ಲೀಟ್ ದ ಪ್ರೊಸೆಸ್ ಕ್ವಿಕ್ಲಿ. ಮುಖ್ಯವಾಗಿ ತಮಿಳುನಾಡು ಯಾಕೆ ಈ ರಿಆರ್ಗನೈಸೇಷನ್ ಡಿಲಿಮಿಟೇಷನ್ ಅನ್ನ ಮಾಡ್ತಾ ಇದೆ ಅದನ್ನ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕು, ಸಕಾರಾತ್ಮಕವಾದ ಕಾರಣಗಳನ್ನ ಕೊಡಬೇಕು ಮತ್ತು ಆದಷ್ಟು ಬೇಗ ಆ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡಬೇಕು. ಪಬ್ಲಿಕ್ ಪಾರ್ಟಿಸಿಪೇಷನ್. ಲೋಕಲ್ ಕಮ್ಯುನಿಟೀಸ್ should be involved in the delimitation and reorganization process, ensure their needs are considered. ಮುಖ್ಯವಾಗಿ ಸ್ಥಳೀಯ ಜನರನ್ನ ಈ ಒಂದು ಡಿಲಿಮಿಟೇಷನ್ ಮತ್ತೆ ರಿಆರ್ಗನೈಸೇಷನ್ ಪ್ರೊಸೆಸ್ಗಳಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು. ಅದರಿಂದ ಅವರ ಎಲ್ಲ ಅವಶ್ಯಕತೆಗಳು ಪೂರೈಕೆ ಆಗ್ತಾ ಇದೆಯಾ ಅನ್ನೋದನ್ನ ಸರಿಯಾಗಿ ಪರಿಶೀಲಿಸಬೇಕು. ಸ್ಟ್ರೆಂಥನಿಂಗ್ ಅರ್ಬನ್ ಗವರ್ನೆನ್ಸ್. ನ್ಯೂ ಅಂಡ್ ಎಕ್ಸ್ಪ್ಯಾಂಡೆಡ್ ಮುನ್ಸಿಪಲ್ ಬಾಡೀಸ್ should have the resources and powers needed to address urban challenges effectively. ಈಗ ಮೊದಲೇ ಹೇಳಿದ್ವಲ್ಲ, ಹೊಸದಾಗಿ 4 ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನ ಈಗ ಸ್ಥಾಪಿಸಿದ್ದಾರೆ ಅಂತ. ಆ ಕಾರ್ಪೊರೇಷನ್ಗಳು ಅವಶ್ಯಕವಾದ ಎಲ್ಲಾ ರೀತಿಯ ಹೊಸದಾಗಿ ಬರುವಂತಹ ಸವಾಲುಗಳನ್ನ ಎದುರಿಸಲಿಕ್ಕೆ ಸಮರ್ಥವಾಗಿ ಇದೆಯಾ, ಆ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ಗಳಿಗೆ ಬೇಕಾದಂತಹ ಸಂಪನ್ಮೂಲಗಳನ್ನ ಕೊಟ್ಟಿದ್ದಾರಾ ಅನ್ನೋದನ್ನ ಸರಿಯಾಗಿ ಖಚಿತಪಡಿಸ್ಕೋಬೇಕು. ಆ ಮೂಲಕ ಅವುಗಳನ್ನ ಇನ್ನಷ್ಟು ವರ್ಧಿಸಬೇಕು. ಇನ್ಕ್ಲೂಸಿವ್ ಗವರ್ನೆನ್ಸ್. ಎನ್ಶೋರ್ ಪ್ರಾಪರ್ ರೆಪ್ರೆಸೆಂಟೇಷನ್ ಫಾರ್ ವಿಮೆನ್, SC and STs through reserved quotas in all restructured local bodies. ಈಗ ಇನ್ನೊಂದು ಪ್ರದೇಶ ಕ್ರಿಯೇಟ್ ಆಯಿತು ಅಂತಂದ್ರೆ, ರೀಸ್ಟ್ರಕ್ಚರ್ ಆಯಿತು ಅಂತಂದ್ರೆ, ಆ ಪ್ರದೇಶದಲ್ಲೂ ಸಹ ಏನ್ ಮಾಡಬೇಕು, ಮುಖ್ಯವಾಗಿ ಮಹಿಳೆಯರಿಗೆ, SC STಗಳಿಗೆ ಸರಿಯಾದ ಪ್ರಾತಿನಿಧಿತ್ವ ಇದೆಯಾ ಅಥವಾ ಇಲ್ಲದೆ ಇದ್ರೆ ಅದನ್ನ ದೊರಕಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾಗಿ ಅದರಿಂದ ಎಲ್ಲರನ್ನೂ ಒಳಗೊಂಡಂತ ಒಂದು ಸಮಾಜದ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇವಿಷ್ಟು ಮೊದಲನೇ ಆರ್ಟಿಕಲ್ನ ಸಾರಾಂಶ. ಇನ್ನು ಎರಡನೇದು AI ಇನ್ ಡಿಫೆನ್ಸ್. India is working to make its military stronger by using artificial intelligence. ಮೊದಲೇ ಹೇಳಿದಾಗೆ ಕೃತಕ ಬುದ್ಧಿಮತ್ತೆ ಅಥವಾ ಕೆಲವೊಬ್ಬರು ಯಾಂತ್ರಿಕ ಬುದ್ಧಿಮತ್ತೆ ಅಂತಾನು ಇದನ್ನ ಕರೀತಾರೆ. ಇದನ್ನ ಉಪಯೋಗಿಸಿಕೊಂಡು ಭಾರತದ ರಕ್ಷಣಾ ವ್ಯವಸ್ಥೆಯನ್ನ ಇನ್ನಷ್ಟು ಭದ್ರಗೊಳಿಸಲಿಕ್ಕೆ, ಸುಸ್ಥಿರಗೊಳಿಸಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ವಿಚ್ ಇಸ್ ಲೈಕ್ ಟೀಚಿಂಗ್ ಮಷೀನ್ಸ್ ಟು ಥಿಂಕ್ ಅಂಡ್ ಮೇಕ್ ಡಿಸಿಷನ್ ಲೈಕ್ ಹ್ಯೂಮನ್. AI ಅಂತಂದ್ರೆ ಯಂತ್ರಗಳಿಗೆ ಕಲಿಸೋದು, ಹೇಗೆ ಕೆಲಸ ಮಾಡೋದು ಮತ್ತೆ ಹೇಗೆ ಮನುಷ್ಯರ ತರ ಯೋಚನೆ ಮಾಡೋದು, ಹೇಗೆ ನಿರ್ಧಾರಗಳನ್ನ ಕೈಗೊಳ್ಳೋದು, ಎಲ್ಲ ವಿಷಯಗಳನ್ನ ಯಂತ್ರಗಳಿಗೆ ಕಲಿಸಲಾಗುತ್ತೆ. ಈಗ ವಾಟ್ ಈಸ್ ಇಂಡಿಯಾ ಡೂಯಿಂಗ್ ವಿತ್ AI ಇನ್ ಡಿಫೆನ್ಸ್? ರಕ್ಷಣಾ ವಲಯಕ್ಕೆ ಸಂಬಂಧಿಸಿದ ಹಾಗೆ ಭಾರತ AI ಇಟ್ಕೊಂಡು ಏನೇನು ಮಾಡ್ತಾ ಇದೆ? ಮೊದಲನೇದು ಮಾಡರ್ನೈಸಿಂಗ್ ದ ಮಿಲಿಟರಿ. ಇಂಡಿಯಾ ಇಸ್ ಅಪ್ಗ್ರೇಡಿಂಗ್ ಇಟ್ಸ್ ಮಿಲಿಟರಿ ಯೂಸಿಂಗ್ AI ಟು ಮೇಕ್ ಇಟ್ ಸ್ಮಾರ್ಟರ್ ಅಂಡ್ ಮೋರ್ ಅಡ್ವಾನ್ಸ್ಡ್. AI ಅನ್ನು ಯೂಸ್ ಮಾಡಿಕೊಂಡು ರಕ್ಷಣಾ ವ್ಯವಸ್ಥೆ ಇನ್ನಷ್ಟು ಸ್ಮಾರ್ಟ್ ಆಗಿ ಮತ್ತು ಹೆಚ್ಚಿನ ಅಡ್ವಾನ್ಸ್ ಸಿಸ್ಟಮ್ ಆಗಿ ಇನ್ನಷ್ಟು ಹೊಸದಾದ ನವೀಕರಿಸಿದ ಯೋಜನೆಗಳನ್ನ ಇಲ್ಲಿ ತರ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇಂಡಿಯಾ ಡೆವಲಪ್ಡ್ ಅ ಸಿಸ್ಟಮ್ ಕಾಲ್ಡ್ ಇಂದ್ರಜಾಲ್ ವಿಚ್ ಯೂಸಸ್ ಡ್ರೋನ್ ಫಾರ್ ಸೆಕ್ಯೂರಿಟಿ. ಈಗ ಇಂದ್ರಜಾಲ ಅನ್ನೋ ವ್ಯವಸ್ಥೆಯಲ್ಲಿ ಏನ್ ಮಾಡ್ತಾರೆ, ಡ್ರೋನ್ ಅನ್ನ ಸೆಕ್ಯೂರಿಟಿ ಪರ್ಪಸ್ಗಳಿಗೋಸ್ಕರ ಉಪಯೋಗಿಸ್ತಾರೆ. ಇದು ಭಾರತ ಡೆವಲಪ್ ಮಾಡಿರುವಂತಹ ಸಿಸ್ಟಮ್ಗಳು. ಬಿಗ್ ಕಂಪನೀಸ್ ಲೈಕ್ ಮೈಕ್ರೋಸಾಫ್ಟ್ ಆರ್ ಇನ್ವೆಸ್ಟಿಂಗ್ ಇನ್ ಇಂಡಿಯಾಸ್ AI ಡೆವಲಪ್ಮೆಂಟ್. ಈಗ ದೊಡ್ಡ ಕಂಪನಿಗಳು, ಮೈಕ್ರೋಸಾಫ್ಟ್ ಅಂತ ದೊಡ್ಡ ಕಂಪನಿಗಳು ಭಾರತದ AI ಡೆವಲಪ್ಮೆಂಟ್ ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇವೆ. ಗವರ್ಮೆಂಟ್ ಸಪೋರ್ಟ್. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಸೇಸ್ AI ಕ್ಯಾನ್ ಹೆಲ್ಪ್ ವಿತ್ ಟಾಸ್ಕ್ ಲೈಕ್ ಪ್ರೆಡಿಕ್ಟಿಂಗ್ ಪ್ರಾಬ್ಲಮ್ಸ್ ಅಂಡ್ ಮೇಕಿಂಗ್ ಡಿಸಿಷನ್ ಫಾಸ್ಟರ್. ಮುಖ್ಯವಾಗಿ ರಕ್ಷಣಾ ಮಂತ್ರಿಗಳಾದ ರಾಜನಾಥ್ ಸಿಂಗ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, AI ನ ಯೂಸ್ ಮಾಡಿಕೊಂಡು ನಾವು ಆದಷ್ಟು ಬಹಳ ಬೇಗ ಈ ಪ್ರಾಬ್ಲಮ್ಗಳೇನೇನು ಬರಬಹುದು ಮುಂದೆ ಅಂತ ಪ್ರೆಡಿಕ್ಟ್ ಮಾಡಬಹುದು, ಮತ್ತೆ ಇದರಿಂದ ನಿರ್ಧಾರಗಳನ್ನ ಬೇಗ ಕೈಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. India is working with other countries on AI related projects to stay updated and competitive. ಈಗ ಭಾರತ ಏನ್ ಮಾಡ್ತಾ ಇದೆ, ಬೇರೆ ದೇಶಗಳ ಜೊತೆ ಕೈ ಜೋಡಿಸ್ಕೊಂಡು AI ಸಂಬಂಧಪಟ್ಟ ಪ್ರಾಜೆಕ್ಟ್ಗಳನ್ನ ತರೋದು ಮತ್ತು ಇನ್ನಷ್ಟು ಆ ಒಂದು ಕ್ಷೇತ್ರದಲ್ಲಿ ತನ್ನನ್ನು ಅಭಿವೃದ್ಧಿಪಡಿಸಿಕೊಳ್ಳೋದನ್ನ ಭಾರತ ಮಾಡ್ತಾ ಇದೆ. ಚಾಲೆಂಜಸ್ ಇಂಡಿಯಾ ಫೇಸಸ್. ಹಾಗಾದ್ರೆ ಕೆಲವೊಂದು ಸವಾಲುಗಳಿದೆ. ಏನೇನು ಅಂತಂದ್ರೆ, ನಾಟ್ ಇನಫ್ ಮನಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಬಿಲ್ಡಿಂಗ್ AI ಸಿಸ್ಟಮ್ಸ್ ನೀಡ್ಸ್ ಅ ಲಾಟ್ ಆಫ್ ಮನಿ, ಡೇಟಾ ಅಂಡ್ ಮಾಡರ್ನ್ ಎಕ್ವಿಪ್ಮೆಂಟ್. ಒಂದು AI ಸಿಸ್ಟಮ್ ಅನ್ನ ತಯಾರಿಸಬೇಕು ಅಂತಂದ್ರೆ ಅದಕ್ಕೆ ದೊಡ್ಡ ಮೊತ್ತದ ಹಣ ಬೇಕಾಗುತ್ತೆ, ಮಾಹಿತಿ ಡೇಟಾದಿಂದ ಅದನ್ನ ಟ್ರೈನ್ ಮಾಡಬೇಕಾಗುತ್ತೆ, ಅಂಡ್ ಮಾಡರ್ನ್ ಎಕ್ವಿಪ್ಮೆಂಟ್ ಆಧುನಿಕ ಸಲಕರಣೆಗಳು, ತಂತ್ರಜ್ಞಾನಗಳು ಅದಕ್ಕೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಇಂಡಿಯಾ ಸ್ಟಿಲ್ ಸ್ಪೆಂಡ್ಸ್ ಮನಿ ಆನ್ ಫಿಕ್ಸಿಂಗ್ ಓಲ್ಡ್ ಮಿಲಿಟರಿ ಸಿಸ್ಟಮ್ಸ್ ವಿಚ್ ಲೀವ್ಸ್ ಲೆಸ್ ಫಾರ್ ನ್ಯೂ AI ಪ್ರಾಜೆಕ್ಟ್ಸ್. ಭಾರತ ಇನ್ನು ಹಳೆಯ ಕೆಲವೊಂದು ಮಿಲಿಟರಿ ಸಿಸ್ಟಮ್ಗಳನ್ನ ಸರಿಪಡಿಸಲಿಕ್ಕೆ ಬಹುಪಾಲು ಹಣವನ್ನು ಖರ್ಚು ಮಾಡ್ತಾ ಇದೆ. ಹೀಗಾದಾಗ ಹೊಸ ತಂತ್ರಜ್ಞಾನಕ್ಕೆ ಬೇಕಾದಷ್ಟು ಹಣ ಉಳಿಯೋದಿಲ್ಲ. ನೋ ಕ್ಲಿಯರ್ ಪ್ಲಾನ್ ಫಾರ್ ಯೂಸಿಂಗ್ AI ಇನ್ ಡಿಫೆನ್ಸ್. ಪಾಲಿಸೀಸ್ ಅಬೌಟ್ AI ಇನ್ ಇಂಡಿಯಾ ಆರ್ ನಾಟ್ ಸ್ಪೆಸಿಫಿಕ್ ಟು ದ ಮಿಲಿಟರಿ, ಸೊ ದೇರ್ ಇಸ್ ಕನ್ಫ್ಯೂಷನ್ ಅಬೌಟ್ ಹೌ ಟು ಇಂಪ್ಲಿಮೆಂಟ್ ಇಟ್. ಅಂದ್ರೆ AI ಗೆ ಸಂಬಂಧಪಟ್ಟ ಕೆಲವು ನೀತಿಗಳು, ನಿಯಮಗಳು ಸ್ಪೆಸಿಫಿಕ್ ಆಗಿ ಮಿಲಿಟರಿಗೆ ಅಂದ್ರೆ
ರಕ್ಷಣಾ ವಲಯಕ್ಕೆ ಹೇಗೆ ಅದನ್ನು ಉಪಯೋಗಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಿಖರತೆ ಇನ್ನೂ ಮೂಡಿಲ್ಲ. ಹಾಗಾಗಿ ಕನ್ಫ್ಯೂಷನ್ಗಳಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ಸರಿಯಾಗಿ ಆಗಬಹುದು ಅಥವಾ ಯಾವ ರೀತಿ ಅದನ್ನು ಮುಂದುವರಿಸ್ತಾರೆ ಅನ್ನೋದು ಸರ್ಕಾರಕ್ಕೆ ಬಿಟ್ಟಿದ್ದಾರೆ. ಆರ್ಗನೈಸೇಷನ್ಸ್ ವರ್ಕಿಂಗ್ ಆನ್ ಡಿಫೆನ್ಸ್ ಎಐ ಡೋಂಟ್ ಶೇರ್ ರೆಗ್ಯುಲರ್ ಅಪ್ಡೇಟ್ಸ್ ಅಬೌಟ್ ದೇರ್ ಪ್ರೋಗ್ರೆಸ್. ಮುಖ್ಯವಾಗಿ ಈ ಡಿಫೆನ್ಸ್ ಎಐಗೆ ಸಂಬಂಧಪಟ್ಟ ಬೇರೆ ಬೇರೆ ಆರ್ಗನೈಸೇಷನ್ಗಳಿದೆ, ಸಂಸ್ಥೆಗಳಿದೆ. ಆದರೆ ಅವರು ಸರಿಯಾದ ವೇಳೆಯಲ್ಲಿ ತಾವು ಯಾವ ರೀತಿ ಬೆಳವಣಿಗೆನ ಬೇರೆ ಬೇರೆ ಪ್ರೋಗ್ರೆಸ್ ಏನಾದರೂ ಆಗ್ತಾ ಇದೆಯಾ, ಎಐಗೆ ಸಂಬಂಧಪಟ್ಟ ಹಾಗೆ ಡಿಫೆನ್ಸ್ ಕ್ಷೇತ್ರದಲ್ಲಿ ಯಾವ್ಯಾವ ಹೊಸ ಹೊಸ ಅಭಿವೃದ್ಧಿಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಕಾಲದಲ್ಲಿ ಮಾಹಿತಿನ ನೀಡ್ತಾ ಇಲ್ಲ. ಫಾಲಿಂಗ್ ಬಿಹೈಂಡ್ ಇನ್ ದ ಗ್ಲೋಬಲ್ ಎಐ ರೇಸ್. Countries like Israel and China are using AI in their militaries much faster than India. ಚೈನಾ, ಇಸ್ರೇಲ್‌ನಂತಹ ದೇಶಗಳು ಈಗಾಗಲೇ ಎಐನ ಶುರು ಮಾಡಿ ಎಷ್ಟೋ ಕಾಲ ಆಗಿದೆ. ಎಕ್ಸ್ಪರ್ಟ್ಸ್ ವರಿ ಅಬೌಟ್ ದಿ ರಿಸ್ಕ್ ಆಫ್ ಎಐ ಕಂಪೇರಿಂಗ್ ಇಟ್ಸ್ ಪವರ್ ಟು ನ್ಯೂಕ್ಲಿಯರ್ ವೆಪನ್ಸ್. ಅಂದ್ರೆ ಎಷ್ಟೋ ತಾಂತ್ರಿಕ ತಂತ್ರಜ್ಞರು ಏನ್ ಹೇಳ್ತಾರೆ ಅಂತಂದ್ರೆ ಎಐ ಅನ್ನೋದ್ರಿಂದ ಒಳ್ಳೇದೆಷ್ಟಿದೆಯೋ ಕೆಟ್ಟದ್ದು ಅಷ್ಟೇ ಇದೆ. ನ್ಯೂಕ್ಲಿಯರ್ ವೆಪನ್ ತರ. ನ್ಯೂಕ್ಲಿಯರ್ ವೆಪನ್ ಅನ್ನ ಸರಿಯಾಗಿ ಯೂಸ್ ಮಾಡಿದ್ರೆ ಅದರಿಂದ ವಿದ್ಯುತ್ ಶಕ್ತಿನ ಉಪಯೋಗಿಸಬಹುದು. ಒಂದ್ ವೇಳೆ ಆ ನ್ಯೂಕ್ಲಿಯರ್ ಎನರ್ಜಿನ ಬೇರೆ ರೀತಿಯಲ್ಲಿ ಉಪಯೋಗಿಸಿದ್ರೆ ಅದನ್ನ ಬಾಂಬ್ ಅನ್ನು ಸೃಷ್ಟಿ ಮಾಡಬಹುದು. ಹೀಗೆ ಎಐನು ಎರಡು ಅಲಗಿನ ಕತ್ತಿ ಅಂತ ಹೇಳ್ತಾರಲ್ಲ, ಡಬಲ್ ಎಡ್ಜ್ ಸ್ವಾರ್ಡ್, ಆ ರೀತಿ ಉಪಯೋಗಿಸಿಕೊಳ್ಳುವರ ಕೈಯಲ್ಲಿ ಅದರ ಒಂದು ಸಾಮರ್ಥ್ಯ ಇದೆ ಅಂತ. ಇಂಟರ್ನಲ್ ಇಶ್ಯೂಸ್ ಇನ್ ದ ಮಿಲಿಟರಿ. India's army, navy and air force have their own separate systems, making it hard to work together. ಈಗ ಎಐ ಅನ್ನ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಬಳಸಬೇಕು ಅಂತಂದ್ರೆ ಯಾವುದೋ ಒಂದು ಕ್ಷೇತ್ರಕ್ಕೆ ಅದನ್ನು ಅಳವಡಿಸಿದ್ರೆ ಸಾಕಾಗುವುದಿಲ್ಲ. ಇಲ್ಲಿ ಆರ್ಮಿ ಇದೆ, ನೇವಿ ಇದೆ, ಏರ್ ಫೋರ್ಸ್ ಇದೆ. ಆ ಪ್ರತಿಯೊಂದು ಸಿಸ್ಟಮ್ಗಳಿಗೂ ಅವರದ್ದೇ ಆದ ಕೆಲವೊಂದು ವ್ಯವಸ್ಥೆಗಳಿದೆ. ಹಾಗಾಗಿ ಎಲ್ಲಿ ಅದನ್ನ ಸರಿಯಾಗಿ ಅಳವಡಿಸೋದು ಅಥವಾ ಒಂದೇ ಸಾರಿ ಎಲ್ಲದಕ್ಕೂ ಅಳವಡಿಸೋದಾ ಅನ್ನೋದ್ರ ಬಗ್ಗೆ ಹಲವಾರು ಗೊಂದಲಗಳು ಎದುರಾಗುತ್ತೆ. ಮತ್ತೆ ಎಲ್ಲದನ್ನ ಒಟ್ಟಿಗೆ ಸೇರಿಸಿ ವರ್ಕ್ ಮಾಡ್ಲಿಕ್ಕೂ ಸಹ ಕೆಲವೊಂದು ಸಂಕೀರ್ಣತೆಗಳು ಇಲ್ಲಿ ಮೂಡುವುದು ಸಹಜ. ದ ಡಿಫೆನ್ಸ್ ಸೆಕ್ಟರ್ ಡಿಪೆಂಡ್ಸ್ ಹೆವಿಲಿ ಆನ್ ಗವರ್ಮೆಂಟ್ ರನ್ ಕಂಪನೀಸ್. ಮುಖ್ಯವಾಗಿ ರಕ್ಷಣಾ ವಲಯ ಯಾವುದ್ರ ಮೇಲೆ ಅವಲಂಬಿತವಾಗಿದೆ? ಗವರ್ಮೆಂಟಿನ ಕಂಪನಿಗಳ ಮೇಲೆ. ಇವನ್ ದೋ ಪ್ರೈವೇಟ್ ಕಂಪನೀಸ್ ಕುಡ್ ಹೆಲ್ಪ್ ಇನೋವೇಟಿವ್ ಫಾಸ್ಟರ್. ಖಾಸಗಿ ಕ್ಷೇತ್ರದ ಕಂಪನಿಗಳನ್ನ ಬಳಸ್ಕೊಂಡ್ರೆ ಬಹಳ ಬೇಗ ಇಂತಹ ಒಂದು ವಲಯದಲ್ಲಿ ಎಐ ಕ್ಷೇತ್ರದಲ್ಲಿ ಹೆಚ್ಚು ಬೇಗ ಬೆಳವಣಿಗೆಯನ್ನ ಕಾಣಬಹುದು. ಆದರೆ ಸರ್ಕಾರ ತನ್ನದೇ ಆದ ಕೆಲವೊಂದು ಕಂಪನಿಗಳ ಮೇಲೆ ಈ ಒಂದು ಡಿಫೆನ್ಸ್ ತಂತ್ರಜ್ಞಾನಗಳಿಗೋಸ್ಕರ ಮೊರೆ ಹೋಗುತ್ತೆ. ಹೌ ಕ್ಯಾನ್ ಇಂಡಿಯಾ ಇಂಪ್ರೂವ್? ಹಾಗಾದ್ರೆ ಹೇಗೆ ಇಂಡಿಯಾ ಇಂಪ್ರೂವ್ ಆಗಬಹುದು? ಇದರಲ್ಲಿ ವರ್ಕ್ ಆಸ್ ಅ ಟೀಮ್. ಆರ್ಮಿ, ನೇವಿ ಅಂಡ್ ಏರ್ ಫೋರ್ಸ್ ನೀಡ್ ಟು ಶೇರ್ ಸಿಸ್ಟಮ್ಸ್ ಅಂಡ್ ಐಡಿಯಾಸ್ ಟು ವರ್ಕ್ ಟುಗೆದರ್ ಬೆಟರ್. ಮೊದಲೇ ಹೇಳಿದಾಗೆ ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ಗಳು ತಮ್ಮ ತಮ್ಮ ಮಾಹಿತಿಯನ್ನ ಅಥವಾ ತಮ್ಮ ತಮ್ಮ ವ್ಯವಸ್ಥೆಯನ್ನ ಸರಿಯಾಗಿ ನಿಭಾಯಿಸಿಕೊಂಡು ಪ್ರತಿಯೊಂದು ಒಂದಕ್ಕೊಂದು ಸಹಕಾರ ನೀಡುವುದರ ಮೂಲಕ ಇನ್ನೂ ಉತ್ತಮವಾದ ರೀತಿಯಲ್ಲಿ ಈ ಎಐ ಅನ್ನ ಅಥವಾ ಯಾವುದೇ ತಂತ್ರಜ್ಞಾನವನ್ನ ಚೆನ್ನಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ವಾಲ್ವ್ ಪ್ರೈವೇಟ್ ಕಂಪನೀಸ್. Encourage private companies and startups to build AI solution like how India did in the space sector. ಈಗ ಅಂತರಿಕ್ಷಕ್ಕೆ ಸಂಬಂಧಪಟ್ಟ ಹಾಗೆ, ಸ್ಪೇಸ್ಗೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡಿದ್ದೇವೆ, ಪ್ರೈವೇಟ್ ಕಂಪನಿಗಳನ್ನ ಅದರಲ್ಲಿ ನಾವು ಅವರಿಗೂ ಸಹ ಆ ಒಂದು ಕ್ಷೇತ್ರದಲ್ಲಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಅದೇ ರೀತಿ ಈಗ ಡಿಫೆನ್ಸ್ ಸೆಕ್ಷನ್ ಅಲ್ಲೂ ಸಹ ಆ ಸ್ಟಾರ್ಟ್ಅಪ್ಗಳಿಗೆ ಮತ್ತೆ ಬೇರೆ ಬೇರೆ ಕಂಪನಿಗಳಿಗೆ ಅವಕಾಶ ಮಾಡಿ ಕೊಡಬೇಕು. ಕ್ಲಿಯರ್ ಪಾಲಿಸೀಸ್. Create strong rules and clear steps for using AI in the military responsibly and effectively. AI ಅನ್ನ ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ಮತ್ತೆ ಪರಿಣಾಮಾತ್ಮಕವಾಗಿ ಬಳಸಲಿಕ್ಕೆ ಸರಿಯಾದ ನಿಯಮಗಳನ್ನ ಜಾರಿಗೊಳಿಸಬೇಕು. ಲರ್ನ್ ಫ್ರಾಮ್ ಅದರ್ ಕಂಟ್ರೀಸ್. ಕೊಲಾಬರೇಟ್ ವಿತ್ ಅದರ್ ನೇಷನ್ಸ್ ಟು ಅಡಾಪ್ಟ್ ಬೆಸ್ಟ್ ಪ್ರಾಕ್ಟೀಸ್ ಅಂಡ್ ಡೆವಲಪ್ ಫಾಸ್ಟರ್. ಬೇರೆ ಬೇರೆ ದೇಶಗಳ ಜೊತೆ ಸಹಕಾರ ಮತ್ತು ಸಹಯೋಗವನ್ನು ನೀಡುವ ಮೂಲಕ ಎಲ್ಲಾ ದೇಶಗಳು ಒಟ್ಟಾಗಿದ್ರೆ ಉತ್ತಮವಾದ ತಂತ್ರಜ್ಞಾನವನ್ನ ಭಾರತದಲ್ಲೂ ತರಲಿಕ್ಕೆ ಸಾಧ್ಯ. ಹಾಗಾಗಿ ಬೇರೆ ದೇಶಗಳಿಂದ ಕಲ್ತ್ಕೋಬೇಕು, ಅದನ್ನ ಭಾರತದಲ್ಲೂ ಜಾರಿಗೆ ತರಬೇಕು. ಇವಿಷ್ಟು ಈ ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ ಫೂಟ್ ಅಂಡ್ ಮೌತ್ ಡಿಸೀಸ್, FMD ಅಂತಾನು ಕರೀತಾರೆ. ಜರ್ಮನಿ ಯಾಕೆ ಸುದ್ದಿಯಲ್ಲಿ ಇದೆ ಅಂತಂದ್ರೆ, ಜರ್ಮನಿ ರೀಸೆಂಟ್ಲಿ ಎಕ್ಸ್ಪೀರಿಯನ್ಸ್ಡ್ ಇಟ್ಸ್ ಫಸ್ಟ್ ಔಟ್ ಬ್ರೇಕ್ ಇನ್ 40 years ಅಫೆಕ್ಟಿಂಗ್ ವಾಟರ್ ಬಫೆಲೋ ನಿಯರ್ ಬರ್ಲಿನ್. ಬರ್ಲಿನ್ ಅನ್ನೋ ಒಂದು ಪ್ರದೇಶದಲ್ಲಿ ಅಲ್ಲಿನ ವಾಟರ್ ಬಫೆಲೋ ಅಂದ್ರೆ ನೀರೆಮ್ಮೆ ಅಂತಾನು ಕರಿಬಹುದು, ಇದಕ್ಕೆ ಏನಾಗಿದೆ, ಈ ಫೂಟ್ ಅಂಡ್ ಮೌತ್ ಡಿಸೀಸ್ ಕಾಣಿಸ್ಕೊಂಡಿದೆ. ಇದರಿಂದ ಸುಮಾರು 40 ವರ್ಷಗಳಲ್ಲಿ ಇದೇ ಮೊದಲನೇ ಬಾರಿಗೆ ಜರ್ಮನಿಯಲ್ಲಿ ಈ ಒಂದು ಇನ್ಸಿಡೆಂಟ್ ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ವಾಟ್ ಈಸ್ FMD? ಏನು ಫೂಟ್ ಅಂಡ್ ಮೌತ್ ಡಿಸೀಸ್ ಅಂತಂದ್ರೆ, ಹೈಲಿ ಕಂಟ್ಯಾಜಿಯಸ್ ವೈರಲ್ ಡಿಸೀಸ್, ವೈರಸ್ ಇಂದ ಹರಡುವಂಥದ್ದು. ಅಫೆಕ್ಟಿಂಗ್ ಲೈವ್ ಸ್ಟಾಕ್ ಲೈಕ್ ಕ್ಯಾಟಲ್, ಸ್ವೈನ್, ಶೀಪ್, ಗೋಟ್ಸ್ ಅಂಡ್ ಅದರ್ ಕ್ಲೋವೆನ್ ಹೂಫ್ಡ್ ಅನಿಮಲ್ಸ್. ಇಟ್ ಡಸ್ ನಾಟ್ ಅಫೆಕ್ಟ್ ಹ್ಯೂಮನ್, ಹಾರ್ಸಸ್, ಡಾಗ್ಸ್ ಅಂಡ್ ಕ್ಯಾಟ್ಸ್. ಬೇರೆ ಬೇರೆ ಸಾಕು ಪ್ರಾಣಿಗಳಿರುತ್ತಲ್ವಾ, ಕ್ಯಾಟಲ್, ಸ್ವೈನ್, ಶೀಪ್, ಗೋಟ್ಸ್ ಮುಂತಾದವುಗಳಿಗೆ ಇದು ಹರಡುತ್ತೆ. ಯಾವುದ್ರ ಮೇಲೆ ಅಫೆಕ್ಟ್ ಆಗಲ್ಲ, ಮನುಷ್ಯರು, ಕುದುರೆಗಳು ಅಥವಾ ನಾಯಿ, ಬೆಕ್ಕು ಇವುಗಳ ಮೇಲೆ ಈ ಒಂದು ವೈರಸ್ ಹರಡೋದಿಲ್ಲ.
ಇಂಪ್ಯಾಕ್ಟ್ ಏನು ಇದರದ್ದು? ಕಾಸಸ್ ಸಿವಿಯರ್ ಎಕನಾಮಿಕ್ ಲಾಸಸ್ ಬೈ ರೆಡ್ಯೂಸಿಂಗ್ ಅನಿಮಲ್ ಪ್ರೊಡಕ್ಟಿವಿಟಿ ಅಂಡ್ ಡಿಸ್ರಪ್ಟಿಂಗ್ ಟ್ರೇಡ್. ಅಂದ್ರೆ ಎನಿಮಲ್ ಆ ಯಾವುದು ಪ್ರಾಣಿಯ ಮೇಲೆ ಇದು ಹರಡುತ್ತಲ್ವಾ ಅದರ ಪ್ರೊಡಕ್ಟಿವಿಟಿ, ಈಗ ಹಸು ಇದ್ರೆ ಹಸುವಿನ ಹಾಲಿನ ಮಟ್ಟದಲ್ಲಿ ತುಂಬಾ ಇಳಿಕೆ ಆಗೋದು. ಹೀಗಾದಾಗ ಎಕನಾಮಿಕಲಿ ಅಂದ್ರೆ ಆರ್ಥಿಕವಾಗಿ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ. ಇದರಿಂದ ಟ್ರೇಡ್, ವಾಣಿಜ್ಯಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ರೀಜನ್ಸ್ ಅಫೆಕ್ಟೆಡ್, ಈಗ ಯಾವ್ಯಾವ ರೀಜನ್ಗಳು ಅಫೆಕ್ಟ್ ಆಗಿದೆ ಅಂತಂದ್ರೆ ಆಫ್ರಿಕಾ, ಮಿಡಲ್ ಈಸ್ಟ್, ಏಷ್ಯಾ, ಪಾರ್ಟ್ ಆಫ್ ಸೌತ್ ಅಮೆರಿಕಾ ಅಂಡ್ ರೇರ್ ಇನ್ ಯುರೋಪ್. ಈ ಎಲ್ಲಾ ದೇಶಗಳಲ್ಲಿ, ಎಲ್ಲ ಭೂಭಾಗಗಳಲ್ಲಿ ಈ ಒಂದು ಫೂಟ್ ಅಂಡ್ ಮೌತ್ ಡಿಸೀಸ್ ಕಾಣಿಸ್ಕೊಂಡಿದೆ. ಟ್ರಾನ್ಸ್ಮಿಷನ್ ಸ್ಪ್ರೆಡ್ ಥ್ರೂ ಸಲೇವಾ, ಮ್ಯೂಕಸ್, ಮಿಲ್ಕ್ ಆರ್ ಬ್ರೆತ್ ಆಫ್ ಇನ್ಫೆಕ್ಟೆಡ್ ಅನಿಮಲ್ಸ್. ಮುಖ್ಯವಾಗಿ ಈ ಪ್ರಾಣಿಗಳ ಎಂಜಲು ಅಥವಾ ಮ್ಯೂಕಸ್ ಮತ್ತೆ ಅವರ ಹಾಲು ಅಥವಾ ಅವರ ಒಂದು ಉಸಿರಾಟದ ಕ್ರಿಯೆಯಿಂದಾನು ಈ ಒಂದು ವೈರಸ್ ಹರಡಬಹುದು. ಇಟ್ ಕ್ಯಾನ್ ಆಲ್ಸೋ ಸ್ಪ್ರೆಡ್ ಬೈ ಏರೋಸೋಲ್ಸ್. ಏರೋಸೋಲ್ಸ್ ಅಂತಂದ್ರೆ ವಾತಾವರಣದಲ್ಲಿರುವಂತಹ ಚಿಕ್ಕ ಚಿಕ್ಕ ಪಾರ್ಟಿಕಲ್ಗಳು, ಅವುಗಳ ಮೂಲಕವೂ ಸಹ ಈ ಒಂದು ಕಾಯಿಲೆ ಹರಡಬಹುದು. ಇದರ ಸಿಂಪ್ಟಮ್ಗಳು ಏನಂತಂದ್ರೆ ಫೀವರ್, ಬ್ಲಿಸ್ಟರ್ಸ್ ಆನ್ ಟಂಗ್ ಅಂದ್ರೆ ಬಾಯಿಯ ನಾಲಿಗೆ ಮೇಲೆ ಗುಳ್ಳೆ ಆಗೋದು, ಮೌತ್ ಹೂಸ್ ಅಂತಂದ್ರೆ ಈಗ ಗೊರಸುಗಳಿರುತ್ತಲ್ವ ಕೆಲವೊಂದು ಪ್ರಾಣಿಗಳಿಗೆ ಕಾಲಿನಲ್ಲಿ, ಆ ಗೊರಸಿನ ಮೇಲೆ ಮತ್ತೆ ಬಾಯಿಯಲ್ಲಿ ಮತ್ತೆ ನಾಲಿಗೆಯ ಮೇಲೆ ಗುಳ್ಳೆಗಳಾಗೋದು, ಜ್ವರ ಬರೋದು. ಡಿಫಿಕಲ್ಟಿ ಈಟಿಂಗ್ ಆರ್ ಮೂವಿಂಗ್, ಆವಾಗ ಆ ಪ್ರಾಣಿಗಳಿಗೆ ನಡಿಲಿಕ್ಕಾಗಲ್ಲ ಮತ್ತೆ ಏನನ್ನು ತಿನ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ವೇಟ್ ಲಾಸ್, ತೂಕದಲ್ಲಿ ಇಳಿಕೆ ಆಗುತ್ತೆ. ಡ್ರಾಪ್ ಇನ್ ಮಿಲ್ಕ್ ಪ್ರೊಡಕ್ಷನ್, ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತೆ ವೀಕ್ನೆಸ್, ಆ ಒಂದು ಪ್ರಾಣಿಗಳಲ್ಲಿ ದುರ್ಬಲತೆ ಎದುರಾಗುತ್ತೆ, ಅವರಿಗೆ ಸರಿಯಾದ ಶಕ್ತಿನೇ ಇರೋದಿಲ್ಲ. ಪ್ರಿವೆನ್ಷನ್ ಏನು ಹಾಗಾದ್ರೆ? ಇದಕ್ಕೆ ವ್ಯಾಕ್ಸಿನ್ಸ್ ಆರ್ ಅವೈಲೇಬಲ್ ಬಟ್ ಮಸ್ಟ್ ಮ್ಯಾಚ್ ದಿ ಸ್ಪೆಸಿಫಿಕ್ ಸ್ಟ್ರೈನ್ ಕಾಸಿಂಗ್ ದ ಔಟ್ಬ್ರೇಕ್. ವ್ಯಾಕ್ಸಿನ್ ಇದೆ, ಆದ್ರೆ ವೈರಸ್ಗಳಲ್ಲೂ ಬೇರೆ ಬೇರೆ ವಿಧಗಳಿದೆ, ಸ್ಟ್ರೇನ್ಗಳು ಅಂತ. ಆ ಸ್ಟ್ರೇನ್ಗಳು ಸರಿಯಾಗಿದ್ರೆ ಆ ಒಂದು ಸ್ಟ್ರೇನ್ಗಳಿಗೆ ಸಂಬಂಧಪಟ್ಟ ವ್ಯಾಕ್ಸಿನ್ಗಳಿದೆ. ಅಂಥ ಒಂದು ವ್ಯಾಕ್ಸಿನ್ಗಳನ್ನು ಮಾತ್ರ ನಾವೀಗ ಪಡ್ಕೊಂಡಿದ್ದೇವೆ. ಆ ಒಂದು ವೈರಸ್ ವ್ಯಾಕ್ಸಿನ್ ಏನು ಮ್ಯಾಚ್ ಆಗಬೇಕು ಆ ಸ್ಪೆಸಿಫಿಕ್ ಸ್ಟ್ರೇನ್ಗೆ, ಆಗ ಆ ಒಂದು ಕಾಯಿಲೆ ಗುಣ ಆಗ್ಲಿಕ್ಕೆ ಸಾಧ್ಯ. ಇಂಪಾರ್ಟೆಂಟ್ ನೋಟ್ಸ್ ಏನೇನು ಅಂತಂದ್ರೆ ನೋ ನಾಟ್ ಫ್ಯಾಟಲ್ ಇನ್ ಅಡಲ್ಟ್ಸ್ ಬಟ್ ಕ್ಯಾನ್ ಕಿಲ್ ಯಂಗ್ ಅನಿಮಲ್ಸ್. ಅಂದ್ರೆ ಬಹಳ ವಯಸ್ಸಾದ ಹಸುಗಳು ಅಥವಾ ಯಾವ್ದು ಪ್ರಾಣಿಗಳಲ್ಲಿ ಇದು ಅವುಗಳನ್ನ ಕೊಲ್ಲೋದಿಲ್ಲ. ಆದ್ರೆ ಚಿಕ್ಕ ಚಿಕ್ಕ ಕರುಗಳು ಅಂತ ಒಂದು ಚಿಕ್ಕ ಪ್ರಾಣಿಗಳಿರುತ್ತಲ್ವಾ, ಅವುಗಳನ್ನ ಇದು ಕೊಲ್ಲಲು ಸಾಧ್ಯ ಇದೆ. ನಾಟ್ ಅ ಥ್ರೆಟ್ ಟು ಹ್ಯೂಮನ್ ಹೆಲ್ತ್ ಆರ್ ಫುಡ್ ಸೇಫ್ಟಿ. ಮುಖ್ಯವಾಗಿ ಮನುಷ್ಯರ ಆರೋಗ್ಯಕ್ಕೆ ಅಥವಾ ಫುಡ್ ಸೇಫ್ಟಿಗೆ ಇದು ನಾಟ್ ಅ ಥ್ರೆಟ್, ಅಂದ್ರೆ ಇದು ಅಪಾಯ ಅಲ್ಲ. ಫಸ್ಟ್ ಡಿಸೀಸ್ ರೆಕಾಗ್ನೈಸ್ಡ್ ಅಫಿಷಿಯಲಿ ಬೈ ದಿ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್. ಈ ಫೂಟ್ ಅಂಡ್ ಮೌತ್ ಡಿಸೀಸ್ ಇದೆಯಲ್ವಾ, ಇದು ಮೊದಲನೇ ಕಾಯಿಲೆ ಯಾರು ಅಫಿಷಿಯಲಿ ರೆಕಾಗ್ನೈಸ್ ಮಾಡಿದ್ದು? ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್. ಅಂದ್ರೆ ಅನಿಮಲ್ ಹೆಲ್ತ್, ಪ್ರಾಣಿಗಳ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಜಾಗತಿಕ ಮಟ್ಟದಲ್ಲಿನ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ಮೊದಲ ಬಾರಿ ರೆಕಾಗ್ನೈಸ್ ಮಾಡಿದ ಡಿಸೀಸ್ ಯಾವುದು? ಫೂಟ್ ಅಂಡ್ ಮೌತ್ ಡಿಸೀಸ್. ಇನ್ನು ಡೆಸರ್ಟ್ ನ್ಯಾಷನಲ್ ಪಾರ್ಕ್, a group of 12 great Indian bustards was spotted, boosting conservation efforts for this critically endangered species. ಡೆಸರ್ಟ್ ನ್ಯಾಷನಲ್ ಪಾರ್ಕ್ನಲ್ಲಿ 12 ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳು ಕಾಣಿಸಿಕೊಂಡಿದೆ. ಅವು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶಿಗಳು. ಹಾಗಾಗಿ ಆ ಒಂದು ಪಕ್ಷಿ ಪ್ರಭೇದವನ್ನ ಕಾಪಾಡಲಿಕ್ಕೆ ಇದರಿಂದ ಹೆಚ್ಚು ಉತ್ತೇಜನ ದೊರೆಯುತ್ತಾ ಇದೆ. ಇದು ಎಲ್ಲಿ ಬರುತ್ತೆ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಅಂತಂದ್ರೆ ಸಿಚುವೇಟೆಡ್ ಇನ್ ದಿ ಥಾರ್ ಡೆಸರ್ಟ್ ನಿಯರ್ ಜೈಸಲ್ಮೇರ್, ರಾಜಸ್ಥಾನ್. ರಾಜಸ್ಥಾನದ ಜೈಸಲ್ಮೇರ್ ಬಳಿಯಲ್ಲಿ ಥಾರ್ ಡೆಸರ್ಟ್ ಇದೆಯಲ್ವಾ, ಅಲ್ಲಿ ಈ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಹೆಸರಲ್ಲೇ ಡೆಸರ್ಟ್ ಇದೆ. ಆ ಥಾರ್ ಡೆಸರ್ಟ್ ನಲ್ಲಿ ಇದು ಇದೆ. ಸೈಜ್ ಎಷ್ಟಿದ್ರದ್ದು? ಒನ್ ಆಫ್ ದಿ ಇಂಡಿಯಾಸ್ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಕವರಿಂಗ್ 3160 ಸ್ಕ್ವೇರ್ ಕಿಲೋಮೀಟರ್. ಭಾರತದ ದೊಡ್ಡ ನ್ಯಾಷನಲ್ ಪಾರ್ಕ್ಗಳಲ್ಲಿ ಇದು ಒಂದು. ಇದು ಹೆಚ್ಚಾಗಿ ಎರಡನೇದು. ಮೊದಲನೇದು ಹೇಮಿಸ್ ನ್ಯಾಷನಲ್ ಪಾರ್ಕ್ ಅಂತ ಅನ್ಸುತ್ತೆ, ಹಾಗಾಗಿ ಇದು ಎರಡನೇದು. ಮೊದಲನೇದು ಹೇಮಿಸ್ ನ್ಯಾಷನಲ್ ಪಾರ್ಕ್, ಇದು ಎರಡನೇ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಭಾರತದ್ದು. ಸುಮಾರು 3160 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನ ಇದು ಹೊಂದಿದೆ. ಇಲ್ಲಿ ಕ್ಲೈಮೇಟ್ ಹೇಗಿದೆ ಅಂತಂದ್ರೆ ಎಕ್ಸ್ಟ್ರೀಮ್ಲಿ ಹಾಟ್ ಅಂಡ್ ಡ್ರೈ, ವೆರಿ ಲೋ ರೈನ್ಫಾಲ್. ಮೊದಲೇ ಮರುಭೂಮಿ ಅಂತ ನಿಮಗೆ ಗೊತ್ತು, ಹಾಗಾಗಿ ಅತ್ಯಂತ ಕಡಿಮೆ ಮಳೆ ಬೀಳುತ್ತೆ. 100 ಮಿಲಿಮೀಟರ್ಗಿಂತ ಅತಿ ಕಡಿಮೆ ಮಳೆ ಬೀಳುತ್ತೆ. ಅದೇ ರೀತಿ ಅತಿ ಉಷ್ಣಾಂಶ ಮತ್ತೆ ಡ್ರೈ ಆಗಿರುತ್ತೆ ಯಾವಾಗಲೂ. ಇನ್ನು ಲ್ಯಾಂಡ್ಸ್ಕೇಪ್, ಸ್ಯಾಂಡಿ ಅಂಡ್ ಅನ್ಇವನ್ ಟೆರೇನ್ ವಿತ್ 20% ಸ್ಯಾಂಡ್ ಡ್ಯೂನ್ಸ್. ಸ್ಯಾಂಡ್ ಡ್ಯೂನ್ಸ್ ಅಂತಂದ್ರೆ ಈ ತರ ಮರಳು ದಿಬ್ಬೆಗಳಿರುತ್ತಲ್ವಾ, ಆ ತರ ಟೆರೇನ್ಗಳಿದೆ, ಅಲ್ಲಿನ ಭೂಭಾಗ ಅದನ್ನು ಹೊಂದ್ಕೊಂಡಿದೆ. ಫೀಚರ್ಸ್ ಇನ್ಕ್ಲೂಡ್ ಕ್ರ್ಯಾಗಿ ರಾಕ್ಸ್, ಸಾಲ್ಟ್ ಲೇಕ್ ಬಾಟಮ್ಸ್ ಅಂಡ್ ಫಿಕ್ಸ್ಡ್ ಡ್ಯೂನ್ಸ್. ಅಲ್ಲಿ ರಾಕ್ಗಳು ಕ್ರ್ಯಾಗಿ ಆಗಿದೆ ಅಂತಂದ್ರೆ ಸಾಲ್ಟ್ ಲೇಕ್ ಬಾಟಮ್ಸ್, ಮುಖ್ಯವಾಗಿ ಲೇಕ್ಗಳಿರುತ್ತಲ್ವಾ ಅಂದ್ರೆ ಸರೋವರಗಳು, ಅದು ಹೆಚ್ಚಾಗಿ ಉಪ್ಪಿನ ಅಂಶವನ್ನು ಹೊಂದಿರುವಂತದ್ದು. ಇಟ್ ಹ್ಯಾಸ್ 3 ಮೇನ್ ಲೇಕ್ಸ್. ಯಾವ್ಯಾವ ಲೇಕ್ಗಳಿದೆ ಅಂತಂದ್ರೆ ರಾಜ್ಬಾಗ್ ಲೇಕ್, ಮಾಲಿಕ್ ತಲಾವೋ ಲೇಕ್ ಅಂಡ್ ಪದಮ್ ತಲಾವೋ. ಈ ಮೂರು ಅಲ್ಲಿರುವ ಸರೋವರಗಳ ಹೆಸರು. ಫಾಸಿಲ್ ಫ್ರಾಮ್ ಜುರಾಸಿಕ್ ಪೀರಿಯಡ್ ಆರ್ ಫೌಂಡ್ ಹಿಯರ್. ಅಂದ್ರೆ ಜುರಾಸಿಕ್ ಪೀರಿಯಡ್, ಆ ಕಾಲದ ಫಾಸಿಲ್ಗಳು, ಪಳೆಯುಳಿಕೆಗಳು ಈ ಒಂದು ಪ್ರದೇಶದಲ್ಲಿ ಸಿಕ್ಕಿವೆ. ವೆಜಿಟೇಷನ್
ಸ್ಪಾರ್ಸ್ ವೆಜಿಟೇಷನ್ ಇನ್ಕ್ಲೂಡ್ಸ್ ಥಾರ್ನಿ ಬುಷಸ್ ಅಂದ್ರೆ ಮುಳ್ಳಿನ ಪೊದೆಗಳು, ಗ್ರಾಸ್ ಲ್ಯಾಂಡ್ಸ್ ಚಿಕ್ಕ ಚಿಕ್ಕ ಹುಲ್ಲುಗಾವಲುಗಳು ಅಂಡ್ ಖೇಜ್ರಿ ಟ್ರೀಸ್ ಎಲ್ಲವೂ ಇದರಲ್ಲಿ ಕಂಡುಬರುತ್ತೆ. ಖೇಜ್ರಿ ಟ್ರೀಸ್ ಆರ್ ಪ್ರೊಟೆಕ್ಟೆಡ್ ಬೈ ಲೋಕಲ್ ಬಿಷ್ಣೋಯ್ ಕಮ್ಯುನಿಟೀಸ್. ಆ ಒಂದು ಖೇಜ್ರಿ ಟ್ರೀಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಲ್ಲಿನ ಸ್ಥಳೀಯವಾದ ಬಿಷ್ಣು ಕಮ್ಯುನಿಟಿಗಳು ಪ್ರಯತ್ನ ಮಾಡ್ತವೆ. ವೈಲ್ಡ್ ಲೈಫ್ ಯಾವ್ಯಾವ ಅನಿಮಲ್, ಬರ್ಡ್ಸ್, ರೆಪ್ಟೈಲ್ಗಳಲ್ಲಿ ಕಂಡು ಬರುತ್ತೆ ಅಂತ. ಅನಿಮಲ್ಗಳು ಚಿಂಕಾರ, ಡೆಸರ್ಟ್ ಫಾಕ್ಸ್, ಬೆಂಗಾಲ್ ಫಾಕ್ಸ್, ಇಂಡಿಯನ್ ವುಲ್ಫ್, ಡೆಸರ್ಟ್ ಕ್ಯಾಟ್, ಹೇರ್. ಬರ್ಡ್ಸ್ ಯಾವುದು ಅಂತಂದ್ರೆ ಮುಖ್ಯವಾಗಿ ಮೊದಲೇ ಹೇಳಿದಾಗೆ ಕ್ರಿಟಿಕಲಿ ಎಂಡೇಂಜರ್ಡ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇಲ್ಲಿ ಕಂಡು ಬರುತ್ತೆ. ಇನ್ನು ರೆಪ್ಟೈಲ್ಗಳು ಸ್ಪೈನಿ ಟೇಲ್ಡ್ ಲಿಸಾರ್ಡ್, ಮಾನಿಟರ್ ಲಿಸಾರ್ಡ್, ಸಾ ಸ್ಕೇಲ್ಡ್ ವೈಪರ್, ರೆಸಲ್ಸ್ ವೈಪರ್. ಈ ಎಲ್ಲಾ ಪ್ರಾಣಿ ಪ್ರಭೇದಗಳನ್ನ ನಾವು ಅಲ್ಲಿ ಕಾಣಬಹುದು. ಮುಂದಿನ ವಿಷಯ ಪ್ರಾಜೆಕ್ಟ್ ವೀರ್ ಗಾಥಾ. ಫೋರ್ತ್ ಎಡಿಷನ್ ಸಾ ಮ್ಯಾಸಿವ್ ರೆಸ್ಪಾನ್ಸ್ ಅಕ್ರಾಸ್ ಇಂಡಿಯಾ ಡ್ಯೂರಿಂಗ್ ದಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್. ಇದರ 4ನೇ ಆವೃತ್ತಿ ಈಗ ಬಿಡುಗಡೆ ಆಗಿದೆ. ಇದು ದೇಶದ ಎಲ್ಲೆಡೆ ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇದೆ. ಇದನ್ನ ಲಾಂಚ್ ಮಾಡಿದ್ದು ಇನ್ 2021 ಆಸ್ ಪಾರ್ಟ್ ಆಫ್ ಆಜಾದಿ ಕಾ ಅಮೃತ ಮಹೋತ್ಸವ್ ಟು ಸೆಲೆಬ್ರೇಟ್ ಇಂಡಿಯಾಸ್ 75th ಇಯರ್ ಆಫ್ ಇಂಡಿಪೆಂಡೆನ್ಸ್. 2021ರಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವನ್ನ ಸಂಭ್ರಮದ ಆಚರಣೆಯಲ್ಲಿ ಏನ್ ಮಾಡಿದ್ದಾರೆ, ಇದನ್ನ ಲಾಂಚ್ ಮಾಡಿದ್ದಾರೆ. ಇದರ ಉದ್ದೇಶ ಏನು ಅಂತಂದ್ರೆ ಏಮ್ ಸ್ಪ್ರೆಡ್ ಅವೇರ್ನೆಸ್ ಅಬೌಟ್ ದಿ ಬ್ರೇವರಿ ಆಫ್ ಗ್ಯಾಲಂಟ್ರಿ ಅವಾರ್ಡ್ ವಿನ್ನರ್ಸ್. ಗ್ಯಾಲಂಟ್ರಿ ಅವಾರ್ಡ್ ಅಂತಂದ್ರೆ ಬೇರೆ ಬೇರೆ ಶೌರ್ಯ ಪ್ರಶಸ್ತಿಗಳು ಅಂತ ಹೇಳ್ತೀವಲ್ವಾ, ಆ ಎಲ್ಲಾ ಅವಾರ್ಡ್ಗಳನ್ನ ವಿನ್ ಆದವರ ಸಾಹಸವನ್ನ ಎಲ್ಲರಿಗೂ ತಿಳಿಸೋದು ಇದರ ಒಂದು ಉದ್ದೇಶ. ಇನ್ಸ್ಟಿಲ್ ಪ್ಯಾಟ್ರಿಯಾಟಿಸಮ್ ಅಂಡ್ ಸಿವಿಕ್ ವ್ಯಾಲ್ಯೂಸ್ ಇನ್ ಸ್ಟೂಡೆಂಟ್ಸ್. ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯನ್ನ ಮೂಡಿಸೋದು ಮತ್ತೆ ಅವರಲ್ಲಿ ಬೇರೆ ಬೇರೆ ದೇಶ ಪ್ರೇಮವನ್ನ, ಮೌಲ್ಯಗಳನ್ನ ತುಂಬೋದು ಇದರ ಒಂದು ಉದ್ದೇಶ. ಜಾಯಿಂಟ್ ಇನಿಷಿಯೇಟಿವ್ ಬೈ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡ್ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಎರಡೂ ಒಂದು ಮಿನಿಸ್ಟ್ರಿಗಳು, ಯಾವ್ದ್ಯಾವ್ದು ಡಿಫೆನ್ಸ್ ರಕ್ಷಣಾ ಮತ್ತು ಶಿಕ್ಷಣ, ರಕ್ಷಣೆ ಮತ್ತು ಶಿಕ್ಷಣ, ಇದು ಎರಡೂ ಮಿನಿಸ್ಟ್ರಿಗಳ ಒಂದು ಜಾಯಿಂಟ್ ಇನಿಷಿಯೇಟಿವ್ ಇದು. ಆ ಎರಡು ಮಿನಿಸ್ಟ್ರಿಗಳು ಸೇರಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸ್ತಾ ಇವೆ. ಆಕ್ಟಿವಿಟೀಸ್ ಹಾಗಾದ್ರೆ ಏನಿರುತ್ತೆ ಇದರಲ್ಲಿ? ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಇನ್ ಕಾಂಪಿಟೇಷನ್ಸ್ ಲೈಕ್ ಎಸ್ಸೆ ಅಂಡ್ ಪ್ಯಾರಾಗ್ರಾಫ್ ರೈಟಿಂಗ್. ಇಲ್ಲಿ ಸ್ಟೂಡೆಂಟ್ಗಳಿಗೆ, ವಿದ್ಯಾರ್ಥಿಗಳಿಗೆ ಎಸ್ಸೆ ಪ್ರಬಂಧ ಬರೆಯೋದು ಮತ್ತೆ ಪ್ಯಾರಾಗ್ರಾಫ್ ರೈಟಿಂಗ್ ಅನ್ನ ಅಂತಹ ಕಾಂಪಿಟೇಷನ್ ಅನ್ನ ಹಮ್ಮಿಕೊಳ್ತಾರೆ. ಟಾಪಿಕ್ಸ್ ಫೋಕಸ್ ಆನ್ ಗ್ಯಾಲಂಟ್ರಿ ಅವಾರ್ಡ್ ರೆಸಿಪಿಯಂಟ್ ಫ್ರೀಡಮ್ ಫೈಟರ್ಸ್. ಮುಖ್ಯವಾಗಿ ಅವರಿಗೆ ಕೊಡುವಂತಹ ವಿಷಯ ಶೌರ್ಯ ಪ್ರಶಸ್ತಿಯನ್ನು ಪಡೆದವರು ಅಥವಾ ಸ್ವಾತಂತ್ರ್ಯ ಹೋರಾಟಗಾರರಂತಹ ವಿಷಯಗಳನ್ನು ಅವರಿಗೆ ಕೊಡ್ತಾರೆ. ಅಂಡ್ ಇವೆಂಟ್ಸ್ ಲೈಕ್ ದಿ 1857 ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂಡ್ ಟ್ರೈಬಲ್ ಅಪ್ರೈಸಿಂಗ್ ಮುಂತಾದ ಸ್ವಾತಂತ್ರ್ಯೋತ್ಸವ, ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲೆ ಅವರು ಪ್ರಬಂಧವನ್ನ ಅಥವಾ ಪ್ಯಾರಾಗ್ರಾಫ್ ರೈಟಿಂಗ್ ಅನ್ನ ಬರೀಬೇಕಾಗುತ್ತೆ. ಇದರ ಸಿಗ್ನಿಫಿಕೆನ್ಸ್ ಏನು? ಪ್ರಾಜೆಕ್ಟ್ ಹ್ಯಾಸ್ ಇನ್ಸ್ಪೈರ್ಡ್ ಸ್ಟೂಡೆಂಟ್ಸ್ ನೇಷನ್ ವೈಡ್ ಎಕ್ಸ್ಪ್ಯಾಂಡಿಂಗ್ ಇಟ್ಸ್ ರೀಚ್ ಓವರ್ 4 ಎಡಿಷನ್. ಇದು ದೇಶದೆಲ್ಲೆಡೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಸ್ಕೊಟ್ಟಿದೆ. ಮತ್ತೆ ಅದು ಎಷ್ಟು ಫೇಮಸ್ ಆಗಿದೆ ಅಂತಂದ್ರೆ ಈಗ ಇದರ 4ನೇ ಆವೃತ್ತಿಯು ಸಹ ಬರ್ತಾ ಇದೆ. ಮುಂದಿನ ವಿಷಯ ವರ್ಲ್ಡ್ ಮೀಟಿಯೋಲಾಜಿಕಲ್ ಆರ್ಗನೈಸೇಷನ್ WMO ಅಂತ ಕರೀತಾರೆ. ಕನ್ಫರ್ಮ್ ದಟ್ 2024 is the warmest year on the record based on international data sets. ಕಳೆದ ವರ್ಷ ಅಂದ್ರೆ 2024 ಅದರ ರೆಕಾರ್ಡ್ ಪ್ರಕಾರ, ಇಲ್ಲಿವರೆಗೆ ಇರುವ ರೆಕಾರ್ಡ್ ಪ್ರಕಾರ ಅತ್ಯಂತ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂತಹ ವರ್ಷ. 2024 is the warmest year on the record based on international data sets. ಅಂತಾರಾಷ್ಟ್ರೀಯ ಮಾಹಿತಿಯ ಪ್ರಕಾರ 2024 ಅನ್ನೋದು ಅತ್ಯಂತ ಹೆಚ್ಚು ಉಷ್ಣಾಂಶವನ್ನ ಹೊಂದಿರುವಂತಹ ವರ್ಷ ಅಂತ ಹೇಳುತ್ತೆ. ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ವಾಟ್ ಇಸ್ WMO? UN ಸ್ಪೆಷಲೈಸ್ಡ್ ಏಜೆನ್ಸಿ ಫಾರ್ ವೆದರ್, ಕ್ಲೈಮೇಟ್ ಅಂಡ್ ವಾಟರ್. ಇದು ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಒಂದು ಅಂಗ. ಏನ್ ಮಾಡುತ್ತೆ ಇದು? ವೆದರ್, ಹವಾಮಾನ, ಮತ್ತೆ ಕ್ಲೈಮೇಟ್ ಮತ್ತೆ ವಾಟರ್, ನೀರಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೈಗೊಳ್ಳೋದು, ಸರ್ವೆ ಮಾಡೋದು ಇದರ ಕೆಲಸ. ಮೆಂಬರ್ಸ್ ಎಷ್ಟಿದ್ದಾರೆ? 193 ಟೋಟಲ್. ಅದರಲ್ಲಿ 187 ಕಂಟ್ರೀಸ್, 187 ದೇಶಗಳು ಮತ್ತೆ 6 ಟೆರಿಟರಿಗಳು. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಲೊಕೇಟೆಡ್ ಇನ್ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್. ಇದರ ಹಿಸ್ಟ್ರಿ ನೋಡೋದಾದ್ರೆ ಒರಿಜಿನೇಟೆಡ್ ಫ್ರಮ್ ದಿ ಇಂಟರ್ನ್ಯಾಷನಲ್ ಮೀಟಿಯೋಲಾಜಿಕಲ್ ಆರ್ಗನೈಸೇಷನ್ ಫೌಂಡೆಡ್ ಇನ್ 1873. 1873ರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಎಸ್ಟಾಬ್ಲಿಷ್ಡ್ ಆಸ್ WMO ಇನ್ 1950. 1950ರಲ್ಲಿ ಇದನ್ನ WMO ವರ್ಲ್ಡ್ ಮೀಟಿಯೋಲಾಜಿಕಲ್ ಆರ್ಗನೈಸೇಷನ್ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದರ ರೋಲ್ ಏನಂತಂದ್ರೆ ಮಾನಿಟರ್ಸ್ ಅಂಡ್ ಸ್ಟಡೀಸ್ ದಿ ಅರ್ತ್ ಅಟ್ಮಾಸ್ಫಿಯರ್, ಓಷನ್ಸ್ ಅಂಡ್ ವಾಟರ್ ರಿಸೋರ್ಸಸ್. ಭೂಮಿಯ ವಾತಾವರಣ, ಸಮುದ್ರಗಳು ಮತ್ತೆ ಬೇರೆ ಬೇರೆ ನೀರಿನ ಮೂಲಗಳನ್ನ ಸ್ಟಡಿ ಮಾಡೋದು, ಅವುಗಳ ನಿರ್ವಹಣೆ ಅಥವಾ ಮೇಲ್ವಿಚಾರಣೆ ಮಾಡೋದು. ಪ್ರಮೋಟ್ಸ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಆನ್ ವೆದರ್, ಕ್ಲೈಮೇಟ್ ಅಂಡ್ ಹೈಡ್ರಾಲಜಿ. ಅಂದ್ರೆ ಜಲವಿಜ್ಞಾನ, ವೆದರ್, ಕ್ಲೈಮೇಟ್ ಈ ಎಲ್ಲದವುಗಳಿಗೆ ಸಂಬಂಧಿಸಿದ ಹಾಗೆ ಅಂತಾರಾಷ್ಟ್ರೀಯ ಸಹಕಾರವನ್ನು ಉತ್ತೇಜಿಸುವುದು. ಇದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತಂದ್ರೆ ವರ್ಲ್ಡ್ ಮೀಟಿಯೋಲಾಜಿಕಲ್ ಕಾಂಗ್ರೆಸ್ ಇದು ಮೇನ್ ಡಿಸಿಷನ್ ಮೇಕಿಂಗ್ ಬಾಡಿ. ಅದರ ಎಲ್ಲ ನಿರ್ಧಾರಗಳನ್ನ ಕೈಗೊಳ್ಳುವಂತಹ ಬಹುಮುಖ್ಯವಾದ ಅಂಗ ಯಾವುದು? ವರ್ಲ್ಡ್ ಮೀಟಿಯೋಲಾಜಿಕಲ್ ಕಾಂಗ್ರೆಸ್. ಇದು 4 ವರ್ಷಗಳಿಗೊಮ್ಮೆ ಸಭೆ ಸೇರುತ್ತೆ.
ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇದರಲ್ಲಿ 36 ಮೆಂಬರ್ಗಳಿದ್ದಾರೆ. ಮೀಟ್ಸ್ ಆನ್ಯುವಲಿ, ಪ್ರತಿ ವರ್ಷ ಸಭೆ ಸೇರಿ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡೋದು ಇದರ ಕೆಲಸ. ಸೆಕ್ರೆಟರಿಯೇಟ್ ಅಂದ್ರೆ ಅದರ ಕಾರ್ಯಾಲಯ. ಅಡ್ಮಿನಿಸ್ಟ್ರೇಟಿವ್ ಬಾಡಿ, ಅದರಲ್ಲಿ ಆಡಳಿತಕ್ಕೆ ಸಂಬಂಧಿಸಿದ ಎಲ್ಲ ಕ್ರಮಗಳನ್ನ ಕೈಗೊಳ್ಳುತ್ತಾರೆ. ಲೆಡ್ ಬೈ ಸೆಕ್ರೆಟರಿ ಜನರಲ್, ಅದನ್ನ ನಿರ್ವಹಿಸುವವರು ಯಾರು? ಸೆಕ್ರೆಟರಿ ಜನರಲ್. ಇವಿಷ್ಟು ಇವತ್ತಿನ ಮುಖ್ಯ ವಿಷಯಗಳು. ಈಗ ನಿಮಗೆ ಪ್ರಾಕ್ಟೀಸಿಗೋಸ್ಕರ ಒಂದು ಮೇನ್ಸ್ ಕ್ವಶನ್ ಇದೆ. ಎಕ್ಸಾಮೈನ್ ಇಂಡಿಯಾಸ್ ಪ್ರೋಗ್ರೆಸ್ ಇನ್ ಇಂಟಿಗ್ರೇಟಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಇಂಟು ಇಟ್ಸ್ ಡಿಫೆನ್ಸ್ ಸೆಕ್ಟರ್. ಡಿಫೆನ್ಸ್ ಸೆಕ್ಟರ್ ಅಲ್ಲಿ, ರಕ್ಷಣಾ ಕ್ಷೇತ್ರದಲ್ಲಿ AI ಅನ್ನ ಉಪಯೋಗಿಸಿಕೊಂಡು ಹೇಗೆ ನಾವು ಭಾರತ ಮುಂದುವರಿತಾ ಇದೆ ಅನ್ನೋದನ್ನ ಎಕ್ಸಾಮೈನ್ ಮಾಡಿ, ಅದನ್ನ ಪರಿಶೀಲಿಸಿ, ಡಿಸ್ಕಸ್ ದ ಕೀ ಚಾಲೆಂಜಸ್ ಫೇಸ್ಡ್ ಇನ್ ಇಟ್ಸ್ ಅಡಾಪ್ಷನ್ ಅಂಡ್ ದ ವೇ ಫಾರ್ವರ್ಡ್ ಫಾರ್ ಲೆವರೇಜಿಂಗ್ AI ಟು ಎನ್ಹಾನ್ಸ್ ನ್ಯಾಷನಲ್ ಸೆಕ್ಯೂರಿಟಿ. ಏನೇನು ಸವಾಲುಗಳು ಎದುರಾಗಬಹುದು ಹಾಗೂ ಮುಂದೆ ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಈ ಪ್ರಶ್ನೆಯ ಸಾರಾಂಶ. ಅದಕ್ಕೆ ಉತ್ತರವನ್ನು ಬರೆದು ಪ್ರಯತ್ನ ಮಾಡಿ, ಅದಕ್ಕೆ ಬೇರೆ ಬೇರೆ ರೀತಿಯ ನಿಮ್ಮದೇ ಆದ ಅಂಶಗಳನ್ನ ಮುಂದಿಡಿ. ಲಿಮ್ಸ್ PYQ ನೋಡೋಣ. ಒಂದು, ಇನ್ ವಿಚ್ ಸ್ಟೇಟ್ ರಣಥಂಬೋರ್ ನ್ಯಾಷನಲ್ ಪಾರ್ಕ್ ಲೊಕೇಟೆಡ್? ಯಾವ ಒಂದು ರಾಜ್ಯದಲ್ಲಿ ರಣಥಂಬೋರ್ ನ್ಯಾಷನಲ್ ಪಾರ್ಕ್ ಇದೆ? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ರಾಜಸ್ಥಾನ. ಇದಕ್ಕೆ ಉತ್ತರವನ್ನ ಕಮೆಂಟ್ ಮಾಡಿ. ಗೊತ್ತಿಲ್ಲದೆ ಇದ್ರೆ ತಿಳ್ಕೊಂಡು ಕಮೆಂಟ್ ಮಾಡಿ. ವೊಕ್ಯಾಬುಲರಿ ಇವತ್ತಿನ ನೋಡೋದಾದ್ರೆ, ಗ್ರಂಪಿ ಅಂದ್ರೆ ಮುಂಗೋಪದ, ಹೆಚ್ಚು ಕೋಪ ಬರುವಂತವರು. ಇರಿಟೇಬಲ್, ರಾಚಿ, ಮೂಡಿ, ಬ್ಯಾಡ್ ಟೆಂಪರ್ಡ್ ಎಲ್ಲ ಅದಕ್ಕೆ ಸಮಾನಾರ್ಥಕ ಪದ. ದ ಗ್ರಂಪಿ ಓಲ್ಡ್ ಮ್ಯಾನ್ ಶೌಟೆಡ್ ಎಟ್ ದ ಕಿಡ್ಸ್ ಫಾರ್ ಪ್ಲೇಯಿಂಗ್ ಟೂ ಲೌಡ್ಲಿ ನಿಯರ್ ಹಿಸ್ ಹೌಸ್. ಅಂದ್ರೆ ಮುಂಗೋಪ ಬರುವಂತ ಒಬ್ಬ ವಯಸ್ಸಾದ ವ್ಯಕ್ತಿ ಮಕ್ಕಳು ಅವರ ಮನೆ ಹತ್ರ ದೊಡ್ಡದಾಗಿ ಕೂಗ್ತಾ ಇರೋದ್ರಿಂದ, ಅಂದ್ರೆ ಆಟ ಆಡ್ಬೇಕಾದ್ರೆ ಹಾಗೇನ್ ಮಾಡ್ತಾರೆ, ಅವರು ದೊಡ್ಡದಾಗಿ ಕಿರಿಚ್ತಾರೆ, ಶೌಟ್ ಮಾಡ್ತಾರೆ. ಸ್ಟಿಂಗಿ ಅಂತಂದ್ರೆ ಜಿಪುಣ, ಮೈಸರ್ಲಿ, ಚೀಪ್, ಟೈಟ್ ಫಿಸ್ಟೆಡ್, ಸೆಲ್ಫಿಶ್ ಎಲ್ಲ ಅದಕ್ಕೆ ಸಮಾನಾರ್ಥಕ ಪದ. ಹಿ ಸೋ ಸ್ಟಿಂಗಿ ದಟ್ ಹಿ ವೋಂಟ್ ಇವನ್ ಶೇರ್ ಹಿಸ್ ಸ್ನಾಕ್ಸ್ ವಿತ್ ಹಿಸ್ ಫ್ರೆಂಡ್ಸ್. ಅಂತಂದ್ರೆ ಎಷ್ಟು ಜಿಪುಣ ಅಂತಂದ್ರೆ ಅವನ ಸ್ನಾಕ್ಸ್ ಗಳನ್ನ ತನ್ನ ಮಿತ್ರರ ಜೊತೆ, ಸ್ನೇಹಿತರ ಜೊತೆ ಹಂಚಿಕೊಳ್ಳೋದು ಇಲ್ಲ. ಕಲ್ಲ ಅಂತಂದ್ರೆ ಆರಿಸಿಕೊಳ್ಳು. ಸೆಲೆಕ್ಟ್, ಚೂಸ್, ರಿಮೂವ್, ಎಲಿಮಿನೇಟ್ ಎಲ್ಲವೂ ಅದಕ್ಕೆ ಸಮಾನಾರ್ಥಕ ಪದ. ದ ಫಾರ್ಮರ್ ಹ್ಯಾಡ್ ಟು ಕಲ್ ಸಮ್ ಆಫ್ ದಿ ಸಿಕ್ ಎನಿಮಲ್ಸ್ ಫ್ರಾಮ್ ದಿ ಹರ್ಡ್ ಪ್ರಿವೆಂಟ್ ದಿ ಡಿಸೀಸ್ ಫ್ರಾಮ್ ಸ್ಪ್ರೆಡಿಂಗ್. ಕೆಲವೊಂದು ಪ್ರಾಣಿಗಳನ್ನ ಆರಿಸಿಕೊಳ್ತಾನೆ, ಯಾಕಂತಂದ್ರೆ ಬೇರೆ ಬೇರೆ ಪ್ರಾಣಿಗಳಿಗೆ ಅವುಗಳಿಗೆ ಬಂದಂತಹ ಕಾಯಿಲೆಗಳು ಹರಡಬಾರದು ಅನ್ನೋದು ಕಾರಣಕ್ಕೋಸ್ಕರ ಏನ್ ಮಾಡ್ತಾನೆ, ಕೆಲವೊಂದು ಪ್ರಾಣಿಗಳನ್ನ ಕಲ್ ಮಾಡ್ತಾನೆ, ಅಂತಂದ್ರೆ ಆರಿಸಿಕೊಳ್ತಾನೆ ಆ ಒಂದು ಸಿಕ್ ಎನಿಮಲ್ಗಳನ್ನ. ನೆಕ್ಸ್ಟ್ ಹಾಲಿಂಗ್, ಎಳೆದು ಸಾಗಿಸುವಂತ. ಕ್ಯಾರಿಂಗ್, ಟ್ರಾನ್ಸ್ಪೋರ್ಟಿಂಗ್, ಡ್ರ್ಯಾಗಿಂಗ್, ಪುಲ್ಲಿಂಗ್. ದೇವರ್ ಹಾಲಿಂಗ್ ಹೆವಿ ಬಾಕ್ಸಸ್ ಅಪ್ ದ ಸ್ಟೇರ್ಸ್ ಟು ದರ್ ನ್ಯೂ ಅಪಾರ್ಟ್ಮೆಂಟ್. ಅಂದ್ರೆ ಏನ್ ಮಾಡ್ತಾ ಇದ್ರು, ಅವರು ದೊಡ್ಡ ದೊಡ್ಡ ಬಾಕ್ಸ್ ಗಳನ್ನ ಎಳೆದು ಸಾಗಿಸ್ತಾ ಇದ್ರು. ಎಲ್ಲಿಗೆ? ಟು ದರ್ ನ್ಯೂ ಅಪಾರ್ಟ್ಮೆಂಟ್, ಹೊಸ ಅಪಾರ್ಟ್ಮೆಂಟ್ಗೆ ಬಾಕ್ಸ್ ಗಳನ್ನ ಎಳೆದು ಸಾಗಿಸ್ತಾ ಇದ್ರು. ನೆಕ್ಸ್ಟ್ ಡ್ಯೂರೆಸ್ ಅಂತಂದ್ರೆ ಒತ್ತಾಯ. ಪ್ರೆಷರ್, ಫೋರ್ಸ್, ಕಂಪಲ್ಷನ್, ಕೊಯರ್ಷನ್. ಹಿ ಸೈನ್ ದ ಕಾಂಟ್ರಾಕ್ಟ್ ಅಂಡರ್ ಡ್ಯೂರೆಸ್. ಯಾವುದೊಂದು ಒತ್ತಾಯದ ಮೇಲೆ, ಒತ್ತಡದ ಮೇಲೆ ಅವನು ಒಂದು ಕಾಂಟ್ರಾಕ್ಟ್ ಗೆ ಸೈನ್ ಮಾಡ್ತಾನೆ. ಆಸ್ ಹಿ ವಾಸ್ ಥ್ರೆಟನ್ಡ್ ಟು ವಿತ್ ಲೂಸಿಂಗ್ ಹಿಸ್ ಜಾಬ್ ಇಫ್ ಹಿ ಡಿಡಂಟ್. ಒಂದು ವೇಳೆ ಸೈನ್ ಮಾಡದೇ ಇದ್ರೆ ನಿಮ್ಮ ಕೆಲಸವನ್ನ ಕಳ್ಕೊಳ್ತೀರಾ ಅನ್ನುವಂತಹ ಒಂದು ಬೆದರಿಕೆ ಇರುತ್ತೆ. ಹಾಗಾಗಿ ಏನ್ ಮಾಡ್ತಾನೆ ಅವನು? ಸೈನ್ ದ ಕಾಂಟ್ರಾಕ್ಟ್ ಅಂಡರ್ ಡ್ಯೂರೆಸ್. ಡ್ಯೂರೆಸ್ ಅಂತಂದ್ರೆ ಒತ್ತಾಯ. ಇವಿಷ್ಟು ಇವತ್ತಿನ ಮುಖ್ಯ ವಿಷಯಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.